أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಅಲ್ಲಾಹನ ಕೃಪೆಯಿಂದ ರಮಜಾನ್ ಪ್ರಾರಂಭವಾಗಿದೆ. ಈ ಉಪವಾಸದ ತಿಂಗಳನ್ನು ಅಲ್ಲಾಹನು ವಿಶೇಷವಾಗಿ ನಾವು ಅವನೊಂದಿಗೆ ಸಂಬಂಧ ಬೆಳೆಸಿಕೊಳ್ಳಲು ಮತ್ತು ನಮ್ಮ ಆಧ್ಯಾತ್ಮಿಕ ಸುಧಾರಣೆಗಾಗಿ ದಯಪಾಲಿಸಿದ್ದಾನೆ. ಅಲ್ಲಾಹನು ಪ್ರತಿಯೊಬ್ಬ ಅಹ್ಮದಿಗೂ ಈ ತಿಂಗಳಿನಿಂದ ಗರಿಷ್ಠ ಲಾಭ ಪಡೆಯುವ ಸೌಭಾಗ್ಯ ನೀಡಲಿ. ಆದರೆ ರಮಜಾನ್ ಮುಗಿದ ಮೇಲೂ ನಾವು ದೈವಿಕ ಪ್ರೇಮ ಮತ್ತು ಆರಾಧನೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದಲ್ಲದೆ ಅದನ್ನು ಹೆಚ್ಚಿಸಲು ಪ್ರಯತ್ನಿಸಿದರೆ ಮಾತ್ರ ನಮಗೆ ನಿಜವಾದ ಲಾಭ ಸಿಗುವುದು ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು. ಆಗಲೇ ನಾವು ನಮ್ಮ ಸೃಷ್ಟಿಯ ಉದ್ದೇಶವನ್ನು ಪೂರೈಸುವರಾಗುತ್ತೇವೆ. ಕಳೆದ ಕೆಲವು ಖುತುಬಗಳಲ್ಲಿ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೈವಿಕ ಪ್ರೇಮ, ಆರಾಧನೆಯ ವಿಧಾನ ಮತ್ತು ಗುಣಮಟ್ಟ ಹಾಗೂ ಅವುಗಳನ್ನು ಕಾರ್ಯಗತಗೊಳಿಸಲು ಸತ್ಯವಿಶ್ವಾಸಿಗಳಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ ಉಪದೇಶಗಳು ಹಾಗೂ ಮಾರ್ಗದರ್ಶನಗಳ ಬಗ್ಗೆ ವಿವರಿಸುತ್ತಾ ಬಂದಿದ್ದೇನೆ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತ್ಯುತ್ತಮ ಮಾದರಿಯನ್ನು ಅನುಸರಿಸಿದ ಅವರ ಸತ್ಯಸಂಧ ಸೇವಕ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಘಟನೆಗಳನ್ನು ವಿವರಿಸಿದ್ದೆ. ಆ ವಿಷಯವು ಈಗಲೂ ಮುಂದುವರಿಯುತ್ತಿದೆ ಮತ್ತು ಇಂದು ರಮಜಾನಿನ ಸಂದರ್ಭದಲ್ಲೂ ಇದೇ ವಿಷಯ ಮುಂದುವರಿಯುವುದು. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಜೀವನ ಚರಿತ್ರೆಯ ಹಿನ್ನೆಲೆಯಲ್ಲಿ ಅಲ್ಲಾಹನೊಂದಿಗಿನ ಸಂಬಂಧ ಮತ್ತು ಪ್ರಾರ್ಥನೆಗಳ ಕಡೆಗೆ ಒಲವನ್ನು ತೋರ್ಪಡಿಸುವ ಕೆಲವು ಘಟನೆಗಳನ್ನು ನಾನು ವಿವರಿಸುವೆನು. ಆರಾಧನೆ ಮತ್ತು ದೈವಿಕ ಪ್ರೇಮದ ಕುರಿತಾದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮತ್ತು ಅವರ ಸತ್ಯಸಂಧ ಸೇವಕ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಘಟನೆಗಳನ್ನು ವಿವರಿಸುತ್ತಾ ನಾವು ರಮಜಾನ್ ತಿಂಗಳವರೆಗೆ ತಲುಪಿದ್ದೇವೆ ಎಂಬುದು ಅಲ್ಲಾಹನ ವಿಶೇಷ ಕೃಪೆಯಾಗಿದೆ. ಇದರಿಂದ ನಾವು ನಮ್ಮ ಸ್ಥಿತಿಗಳನ್ನು ಉತ್ತಮಗೊಳಿಸಿಕೊಳ್ಳಲು ನಮ್ಮನ್ನು ವಿಮರ್ಶಿಸಿಕೊಳ್ಳುವ ಅವಕಾಶವನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ನಾನು ವಿವರಿಸುತ್ತಿರುವ ಘಟನೆಗಳನ್ನು ಪ್ರತಿಯೊಬ್ಬರೂ ತಮ್ಮ ಆಧ್ಯಾತ್ಮಿಕ ಸುಧಾರಣೆಗಾಗಿ ಮುಂದಿಟ್ಟುಕೊಳ್ಳಬೇಕು ಮತ್ತು ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅವರ ಸತ್ಯಸಂಧ ಸೇವಕನ ಆರಾಧನೆಯ ವಿಧಾನಗಳು ಮತ್ತು ಅಲ್ಲಾಹನೊಂದಿಗಿನ ಅವರ ಸಂಬಂಧವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ನಾವು ಕೇವಲ ಈ ಘಟನೆಗಳನ್ನು ಕೇಳಿ ಆನಂದಿಸಿದರೆ ಸಾಲದು, ಬದಲಾಗಿ ಇವು ನಮಗೆ ಮಾರ್ಗದರ್ಶಕವಾಗಬೇಕು. ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಘಟನೆಗಳಲ್ಲಿ ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹರ ಒಂದು ವರದಿಯನ್ನು ಪ್ರಸ್ತುತಪಡಿಸುತ್ತೇನೆ. ಅವರು ಮೌಲವಿ ಮೊಹಮ್ಮದ್ ಅಬ್ದುಲ್ಲಾ ಬಟಾಲಿವಿ ಸಾಹೇಬರ ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. 1907 ಸುಮಾರಿಗೆ ಕಾಜಿ ಜಿಯಾವುದ್ದೀನ್ ಸಾಹೇಬರ ಪುತ್ರಿ ಅಮತುರ್ ರಹಮಾನ್ ಸಾಹಿಬಾ ರಜಿಯಲ್ಲಾಹು ನನಗೆ ಕಾಗದದ ಒಂದು ತುಂಡನ್ನು ನೀಡಿದರು. ಆದರೆ ಅದರಲ್ಲಿ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮ್ ಮತ್ತು ಹಜರತ್ ಉಮ್ಮುಲ್ ಮೊಮಿನೀನ್ರ ಕೈ ಬರಹವಿದ್ದ ಕಾರಣ ನಾನು ಅದನ್ನು ಅತ್ಯಂತ ಗೌರವದಿಂದ ಕಾಪಾಡಿಟ್ಟೆ. ನಂತರ ಆ ಕಾಗದ ಎಲ್ಲೋ ಕಳೆದು ಹೋಯಿತು. ಆದರೆ ಆ ಕಾಗದದ ಮೇಲಿದ್ದ ಬರಹವು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರಿಗೆ ಅಲ್ಲಾಹನೊಂದಿಗಿದ್ದ ಸಂಬಂಧ, ತಕ್ವಾ,
ಪಾವಿತ್ರ್ಯತೆ ಮತ್ತು ಆರಾಧನೆಯ ಮೇಲಿದ್ದ ಆಸಕ್ತಿಯ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಆದ್ದರಿಂದ ನಾನು ಇದನ್ನು ಉಲ್ಲೇಖಿಸುವುದು ಅಗತ್ಯವೆಂದು ಭಾವಿಸುತ್ತೇನೆ. ಅಮತುರ್ ರಹಮಾನ್ ಸಾಹಿಬ ವಿವರಿಸುತ್ತಾರೆ, ಒಂದು ದಿನ ಹಜರತ್ ಮಸೀಮ್ ಅಲ್-ಇಸ್ಲಾಂ ಮತ್ತು ಹಜರತ್ ಉಮ್ಮುಲ್ ಮೋಮಿನೀನ್ ಕಣ್ಣು ಮುಚ್ಚಿಕೊಂಡು ಕಾಗದದ ಮೇಲೆ ಬರೆಯಲು ಸಾಧ್ಯವೇ ಎಂದು ಪರೀಕ್ಷಿಸಲು ಬಯಸಿದರು. ಇದು ಅವರ ಮನೆಯೊಳಗಿನ ವಾತಾವರಣವಾಗಿತ್ತು. ಅದರಂತೆ ಒಂದು ಕಾಗದವನ್ನು ಹಿಡಿದುಕೊಂಡು ಅದರ ಮೇಲೆ ಹಜರತ್ ಮಸೀಮ್ ಅಲ್-ಇಸ್ಲಾಂ ಒಂದು ವಾಕ್ಯವನ್ನು ಬರೆದರು. ಕಾಗದ ಕಳೆದು ಹೋದರೂ ಆ ವಾಕ್ಯ ನನಗೆ ಅಕ್ಷರಶಃ ನೆನಪಿದೆ. ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಹಜರತ್ ಮಸೀಮ್ ಅಲ್-ಇಸ್ಲಾಂ ಬರೆದ ವಾಕ್ಯ ಹೀಗಿತ್ತು: ಮನುಷ್ಯನು ಸದಾ ಅಲ್ಲಾಹನಿಗೆ ಭಯಪಡುತ್ತಿರಬೇಕು ಮತ್ತು 5 ಹೊತ್ತು ಅವನ ಸನ್ನಿಧಿಯಲ್ಲಿ ದುಆ ಮಾಡುತ್ತಿರಬೇಕು. ತನ್ನ ಅನುಯಾಯಿಗಳು ಮತ್ತು ಪ್ರತಿಯೊಬ್ಬ ಸತ್ಯವಿಶ್ವಾಸಿ ದೇವಭಯ ಹೊಂದಿರಬೇಕು ಮತ್ತು ಸದಾ ಆರಾಧನೆಯ ಕಡೆಗೆ ಗಮನ ಹರಿಸುವನಾಗಿರಬೇಕು ಎಂಬ ಕಾಳಜಿ ಯಾವಾಗಲೂ ಅವರಿಗಿರುತ್ತಿತ್ತು. ಇದಾಗಿತ್ತು ಅವರು ಸದಾ ಉಪದೇಶಿಸುತ್ತಿದ್ದ ಮಟ್ಟ. ಆ ಬರಹದ ಮೇಲೆ ಹಜರತ್ ಅಮ್ಮಾಜಾನ್ ರಜಿಯಲ್ಲಾಹುರ ಬರಹವೂ ಇತ್ತು. ಅದು ಸಾಮಾನ್ಯ ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿತ್ತು. ಹಜರತ್ ಅಮ್ಮಾಜಾನರ ಸರಳ ಮಾತುಗಳೆಂದರೆ, ಮಹಮೂದ್ ನನ್ನ ಮುದ್ದಿನ ಮಗ, ಯಾರೂ ಅವನಿಗೆ ಏನನ್ನೂ ಹೇಳಬಾರದು. ಮುಬಾರಕ್ ಅಹ್ಮದ್ ಬಿಸ್ಕತ್ತು ಕೇಳುತ್ತಿದ್ದಾನೆ. ಇವು ಕೇವಲ ಸಾಮಾನ್ಯ ಕೌಟುಂಬಿಕ ವಿಷಯಗಳಾಗಿದ್ದವು. ಹಜರತ್ ಮಸೀಮ್ ಅಲ್-ಇಸ್ಲಾಮರ ಕೈಬರಹವು ಸ್ವಲ್ಪ ಅಸ್ತವ್ಯಸ್ತವಾಗಿದ್ದರೂ ಪಕ್ವವಾಗಿತ್ತು. ಕಣ್ಣು ಮುಚ್ಚಿ ಬರೆದಿದ್ದರೂ ಇತರ ಬರಹಗಳಂತೆ ಸಾಲುಗಳು ನೇರವಾಗಿದ್ದವು. ಆದರೆ ಹಜರತ್ ಉಮ್ಮುಲ್ ಮೋಮಿನ್ ರಜಿಯಲ್ಲಾಹುರ ಅಕ್ಷರಗಳು ಮೇಲಕ್ಕೂ ಕೆಳಕ್ಕೂ ಹೋಗಿದ್ದವು ಮತ್ತು ಸಾಲುಗಳು ನೇರವಾಗಿರಲಿಲ್ಲ. ಆದರೆ ಇದರಲ್ಲಿನ ವಿಶೇಷವೆಂದರೆ, ಮನೆಯಲ್ಲಿ ಅನೌಪಚಾರಿಕವಾಗಿ ಕುಳಿತಿರುವಾಗಲೂ ಹಜರತ್ ಮಸೀಮ್ ಅಲ್-ಇಸ್ಲಾಮರಿಗೆ ಇದ್ದಕ್ಕಿದ್ದಂತೆ ಏನಾದರೂ ಬರೆಯಬೇಕಾಗಿ ಬಂದಾಗ ಅವರಿಗೆ ಉಪದೇಶದ ಮಾತುಗಳೇ ನೆನಪಿಗೆ ಬಂದವು. ಆದರೆ ಅಮ್ಮಾಜಾನ್ ರಜಿಯಲ್ಲಾಹುರ ಬರಹವು ಮನೆಯ ವಾತಾವರಣಕ್ಕೆ ತಕ್ಕುದಾಗಿತ್ತು. ಇದು ದೇವನಿಂದ ನೇಮಿಸಲ್ಪಟ್ಟವರಿಗೂ ಮತ್ತು ಇತರರಿಗೂ ಇರುವ ವ್ಯತ್ಯಾಸವಾಗಿದೆ. ಮಾನವರನ್ನು ಅಲ್ಲಾಹನಿಗೆ ಹೇಗೆ ಹತ್ತಿರ ತರುವುದು ಮತ್ತು ಅವರಲ್ಲಿ ಆರಾಧನೆಯ ಆಸಕ್ತಿಯನ್ನು ಹೇಗೆ ಮೂಡಿಸುವುದು ಎಂಬ ನೋವು ಹಜರತ್ ಮಸೀಮ್ ಅಲ್-ಇಸ್ಲಾಮರ ಹೃದಯದಲ್ಲಿತ್ತು. ಇದೊಂದು ಸರಳವಾದ ಕೌಟುಂಬಿಕ ಘಟನೆಯಾದರೂ ಇದರಲ್ಲಿ ಬಹಳ ಆಳವಾದ ಪಾಠ ಅಡಗಿದೆ. ಅದೇ ರೀತಿ ಹಜರತ್ ಸಾಹಿಬ್ಜಾದಾ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಮತ್ತೊಂದು ಘಟನೆಯನ್ನು ವಿವರಿಸಿದ್ದಾರೆ. ಮಿಯಾ ಅಬ್ದುಲ್ಲಾ ಸನೌರಿ ಸಾಹಿಬ್ ರಜಿಯಲ್ಲಾಹು ಹೀಗೆ ವರದಿ ಮಾಡುತ್ತಾರೆ: ಹಜರತ್ ಮಸೀಮ್ ಅಲ್-ಇಸ್ಲಾಂ 1884ರಲ್ಲಿ ಕಾದ್ಯಾನಿನಿಂದ ಹೊರಗೆ ಹೋಗಿ ಚಿಲ್ಲ 40 ದಿನಗಳ ಏಕಾಂತ ಆರಾಧನೆ ಮಾಡಬೇಕು ಮತ್ತು ಭಾರತದ ಪ್ರವಾಸವನ್ನು ಮಾಡಬೇಕು ಎಂದು ಉದ್ದೇಶಿಸಿದ್ದರು. ಮೊದಲು ಗುರುದಾಸಪುರ ಜಿಲ್ಲೆಯ ಸುಜಾನ್ಪುರಕ್ಕೆ ಹೋಗಿ ಏಕಾಂತದಲ್ಲಿರಲು ನಿರ್ಧರಿಸಿದ್ದರು ಮತ್ತು ಈ ಬಗ್ಗೆ ಪೋಸ್ಟ್ ಕಾರ್ಡ್ ಒಂದನ್ನು ನನಗೆ ಕಳುಹಿಸಿದರು. ಆಗ ನಾನು ಈ ಪ್ರವಾಸದಲ್ಲಿ ನನ್ನನ್ನು ಜೊತೆಗೆ ಕರೆದೊಯ್ಯಬೇಕೆಂದು ವಿನಂತಿಸಿದೆ. ಹುಜೂರ್ ಒಪ್ಪಿಕೊಂಡರು. ಆದರೆ ನಂತರ ನಿಮ್ಮ ಸಮಸ್ಯೆಗಳ ಪರಿಹಾರ ಹೋಶಾರ್ಪುರದಲ್ಲಿ ಆಗುವುದು ಎಂದು ದಿವ್ಯವಾಣಿ ಉಂಟಾಯಿತು. ಅದರಂತೆ ಅವರು ಸುಜಾನ್ಪುರಕ್ಕೆ ಹೋಗುವ ನಿರ್ಧಾರವನ್ನು ಕೈಬಿಟ್ಟು ಹೋಶಾರ್ಪುರಕ್ಕೆ ಹೋಗಲು ನಿರ್ಧರಿಸಿದರು. 1886ರ ಜನವರಿಯಲ್ಲಿ ಹೋಶಾರ್ಪುರಕ್ಕೆ ಹೋಗುವ ಮುನ್ನ ನನ್ನನ್ನು ಕಾದ್ಯಾನಿಗೆ ಕರೆಸಿಕೊಳ್ಳಲಾಯಿತು ಮತ್ತು ಹೋಶಾರ್ಪುರದ ಗಣ್ಯರಾದ ಶೇಖ್ ಮೆಹರ್ ಅಲಿ ಎಂಬವರಿಗೆ ಹೀಗೆ ಪತ್ರ ಬರೆಯಲಾಯಿತು: ನಾನು 2 ತಿಂಗಳ ಮಟ್ಟಿಗೆ ಹೋಶಾರ್ಪುರಕ್ಕೆ ಬರಲು ಬಯಸುತ್ತೇನೆ. ನಗರದ ಹೊರವಲಯದಲ್ಲಿ 2 ಮಹಡಿಯ ಮನೆಯ ವ್ಯವಸ್ಥೆ ಮಾಡಿರಿ. ಅವರು ತವೇಲ ಎಂದು ಕರೆಯಲ್ಪಡುತ್ತಿದ್ದ ತಮ್ಮ ಮನೆಯೊಂದನ್ನು ಖಾಲಿ ಮಾಡಿಕೊಟ್ಟರು. ಹಜರತ್ ಮಸೀಮ್ ಅಲ್-ಇಸ್ಲಾಂ ಎತ್ತಿನ ಗಾಡಿಯಲ್ಲಿ ಕುಳಿತು ಬಿಯಾಸ್ ನದಿಯ ಮಾರ್ಗವಾಗಿ ತೆರಳಿದರು. ಜೊತೆಯಲ್ಲಿ ನಾನು ಅಂದರೆ ಮಿಯಾ ಅಬ್ದುಲ್ಲಾ, ಶೇಖ್ ಹಾಮಿದ್ ಅಲಿ ಮತ್ತು ಫತೇಹ್ ಖಾನ್ ಇದ್ದವು. ಫತೇಹ್ ಖಾನ್ ಹೋಶಾರ್ಪುರದ ಟಾಂಡಾ ಬಳಿಯ ರಸೂಲ್ಪುರದ ನಿವಾಸಿಯಾಗಿದ್ದನು ಮತ್ತು ಹಜರತ್ ಮಸೀಮ್ ಅಲ್-ಇಸ್ಲಾಮರ ಪರಮ ಶಿಷ್ಯರಾಗಿದ್ದರು. ಆದರೆ ದುರದೃಷ್ಟವಶಾತ್ ನಂತರ ಮೌಲವಿ ಮೊಹಮ್ಮದ್ ಹುಸೇನ್ ಬಟಾಲವಿಯ ಪ್ರಭಾವಕ್ಕೊಳಗಾಗಿ ಮುರ್ತದಾದನು. ನದಿಯನ್ನು ದಾಟಲು ದೋಣಿಯನ್ನು ಏರಿದರು. ದೋಣಿ ಸಾಗುತ್ತಿದ್ದಾಗ ಹಜರತ್ ಮಸೀಮ್ ಅಲ್-ಇಸ್ಲಾಂ ನನ್ನನ್ನು ಉದ್ದೇಶಿಸಿ ಹೇಳಿದರು: ಮಿಯಾ ಅಬ್ದುಲ್ಲಾ, ಒಬ್ಬ ಪರಿಪೂರ್ಣ ಮನುಷ್ಯನ ಸಹವಾಸವು ಈ ನದಿಯ ಪ್ರಯಾಣದಂತಿದೆ. ಅದರಲ್ಲಿ ದಡ ಸೇರುವ ಭರವಸೆಯೂ ಇರುತ್ತದೆ ಮತ್ತು ಮುಳುಗುವ ಭೀತಿಯೂ ಇರುತ್ತದೆ. ಅಂದರೆ ಒಬ್ಬ ಸಜ್ಜನನ ಅಥವಾ ವಲಿಯುಲ್ಲಾರ ಸಹವಾಸದಲ್ಲಿರುವ ಮನುಷ್ಯನು ದಡವನ್ನೂ ಸೇರಬಹುದು ಅಥವಾ ದೋಣಿಯು ಅವನನ್ನು ಮುಳುಗಿಸುವ ಅಪಾಯವೂ ಇರುತ್ತದೆ. ಅವರು ಹೇಳ್ತಾರೆ,
ಹಜರತ್ ಮಸೀಮ್ ಅಲಿಸ್ಲಾಮರ ಈ ಮಾತನ್ನು ನಾನು ಸಾಮಾನ್ಯ ಮಾತಾಗಿ ಮಾತ್ರ ಭಾವಿಸಿದ್ದೆ. ಆದರೆ ನಂತರ ಫತೇಹ್ ಖಾನ್ ಮುರ್ತದಾದಾಗ ಈ ಮಾತು ನನಗೆ ನೆನಪಾಯಿತು. ನಾವು ಮಾರ್ಗಮಧ್ಯೆ ಫತೇಹ್ ಖಾನ್ರ ಹಳ್ಳಿಯಲ್ಲಿ ತಂಗಿ ಮರುದಿನ ಹೋಶಾರ್ಪುರವನ್ನು ತಲುಪಿದೆವು. ಅಲ್ಲಿಗೆ ತಲುಪಿದ ತಕ್ಷಣ ಹಜರತ್ ಸಾಹಿಬ್ ತವೇರದ ಮೇಲಿನ ಮಹಡಿಯಲ್ಲಿ ತಂಗಿದರು ಮತ್ತು ನಮ್ಮ ನಡುವೆ ಯಾವುದೇ ವಿವಾದ ಉಂಟಾಗದಿರಲೆಂದು ನಮ್ಮ ಮೂವರ ಕೆಲಸಗಳನ್ನು ಪ್ರತ್ಯೇಕವಾಗಿ ನಿಗದಿಪಡಿಸಿದರು. ನನ್ನ ಜವಾಬ್ದಾರಿ ಅಡುಗೆ ಮಾಡುವುದಾಗಿತ್ತು. ಫತೇಹ್ ಖಾನ್ಗೆ ಮಾರುಕಟ್ಟೆಯಿಂದ ಸಾಮಾನುಗಳನ್ನು ತರುವ ಕೆಲಸವನ್ನು ನೀಡಲಾಯಿತು. ಶೇಖ್ ಹಾಮಿದ್ ಅಲಿಯ ಕೆಲಸವು ಮೇಲಿನ ಮಹಡಿಯ ಕೆಲಸಗಳು ಮತ್ತು ಬರುವ ಅತಿಥಿಗಳ ಉಪಚಾರ ಮಾಡುವುದಾಗಿತ್ತು. ಅದರ ನಂತರ ಹಜರತ್ ಮಸೀಮ್ ಅಲಿಸ್ಲಾಂ ಕರಪತ್ರಗಳ ಮೂಲಕ ಹೀಗೆ ಘೋಷಣೆ ಮಾಡಿದರು: 40 ದಿನಗಳವರೆಗೆ ಯಾರೂ ನನ್ನನ್ನು ಭೇಟಿಯಾಗಲು ಬರಬಾರದು ಮತ್ತು ಯಾರೂ ನನ್ನನ್ನು ಔತಣಕ್ಕೆ ಆಹ್ವಾನಿಸಬಾರದು. ಈ 40 ದಿನಗಳು ಕಳೆದ ನಂತರ ನಾನು ಇನ್ನೂ 20 ದಿನಗಳ ಕಾಲ ಇಲ್ಲಿ ತಂಗುತ್ತೇನೆ. ಆ 20 ದಿನಗಳಲ್ಲಿ ಭೇಟಿಯಾಗಲು, ಔತಣ ನೀಡಲು ಮತ್ತು ಪ್ರಶ್ನೋತ್ತರ ಮಾಡಲು ಅನುಮತಿ ಇರುವುದು. ನಮಗೂ ಹೀಗೆ ಆದೇಶ ನೀಡಿದರು. ಮನೆಯ ಬಾಗಿಲಿನ ಚಿಲಕ ಯಾವಾಗಲೂ ಒಳಗಿನಿಂದ ಹಾಕಿರಬೇಕು, ಅಂದರೆ ಬಾಗಿಲು ಒಳಗಿನಿಂದ ಲಾಕ್ ಆಗಿರಬೇಕು ಮತ್ತು ಮನೆಯಲ್ಲಿಯೂ ಯಾರೂ ನನ್ನನ್ನು ಕರೆಯಬಾರದು. ನಾನು ಯಾರನ್ನಾದರೂ ಕರೆದರೆ ಅವರು ಅಗತ್ಯವಿದ್ದಷ್ಟೇ ಉತ್ತರಿಸಬೇಕು ಮತ್ತು ಯಾರೂ ಮೇಲಕ್ಕೆ ಬರಬಾರದು. ನಾನು ತಂಗಿರುವ ಮೇಲಿನ ಮಹಡಿಗೆ ಯಾರೂ ಬರಬಾರದು. ನನ್ನ ಊಟವನ್ನು ಮೇಲಕ್ಕೆ ತಲುಪಿಸಬೇಕು, ಆದರೆ ನಾನು ಊಟ ಮುಗಿಸುವವರೆಗೆ ಕಾಯಬಾರದು. ಖಾಲಿ ಪಾತ್ರಗಳನ್ನು ಮುಂದಿನ ಹೊತ್ತಿನಲ್ಲಿ ತೆಗೆದುಕೊಂಡು ಹೋಗಬೇಕು. ನಾನು ಚಿಲ್ಲಾದಲ್ಲಿರುವ ಕಾರಣ ನಾನು ನಮಾಜನ್ನು ಮೇಲೆಯೇ ನಿರ್ವಹಿಸುತ್ತೇನೆ, ನೀವು ಕೆಳಗೆ ನಿರ್ವಹಿಸಿಕೊಳ್ಳಿರಿ. ಜುಮಾ ನಮಾಜ್ ಕಡ್ಡಾಯವಾಗಿರುವುದರಿಂದ ನಗರದ ಒಂದು ಬದಿಯಲ್ಲಿರುವ ಯಾವುದಾದರೂ ಪಾಳು ಬಿದ್ದ ಮಸೀದಿಯನ್ನು ಹುಡುಕಿರಿ. ಅಲ್ಲಿ ನಾವು ಏಕಾಂತವಾಗಿ ನಮಾಜ್ ನಿರ್ವಹಿಸಬಹುದು. ಅದರಂತೆ ನಗರದ ಹೊರಗೆ ಒಂದು ತೋಟವಿತ್ತು. ಅದರಲ್ಲಿ ಒಂದು ಪಾಳು ಬಿದ್ದ ಚಿಕ್ಕ ಮಸೀದಿ ಇತ್ತು. ಅಲ್ಲಿ ಜುಮಾ ದಿನದಂದು ಹಜರತ್ ಮಸೀಮ್ ಅಲಿಸ್ಲಾಂ ಬಂದು ನಮಗೆ ನಮಾಜಿಗೆ ಇಮಾಮತ್ ವಹಿಸುತ್ತಿದ್ದರು ಮತ್ತು ಖುತ್ಬವನ್ನು ನೀಡುತ್ತಿದ್ದರು. ಮಿಯಾ ಅಬ್ದುಲ್ಲಾ ಸಾಹಿಬ್ ವಿವರಿಸುತ್ತಾರೆ, ನಾನು ಊಟ ನೀಡಲು ಮೇಲಕ್ಕೆ ಹೋಗುವಾಗ ಹಜರತ್ ಮಸೀಮ್ ಅಲಿಸ್ಲಾಮರೊಡನೆ ಮಾತನಾಡುತ್ತಿರಲಿಲ್ಲ. ಆದರೆ ಕೆಲವೊಮ್ಮೆ ಅವರು ಸ್ವತಃ ಏನನ್ನಾದರೂ ಕೇಳಿದರೆ ಉತ್ತರಿಸುತ್ತಿದ್ದೆ. ಒಮ್ಮೆ ಹಜರತ್ ಮಸೀಮ್ ಅಲಿಸ್ಲಾಂ ನನ್ನೊಂದಿಗೆ ಹೇಳಿದರು, ಮಿಯಾ ಅಬ್ದುಲ್ಲಾ, ಈ ದಿನಗಳಲ್ಲಿ ನನ್ನ ಮೇಲೆ ಅಲ್ಲಾಹನ ಕೃಪೆಯ ದೊಡ್ಡ ಬಾಗಿಲುಗಳು ತೆರೆದಿವೆ ಮತ್ತು ಕೆಲವೊಮ್ಮೆ ಬಹಳ ಹೊತ್ತಿನವರೆಗೆ ಅಲ್ಲಾಹನು ನನ್ನೊಂದಿಗೆ ಮಾತನಾಡುತ್ತಾನೆ. ಆ ಘಟನೆಗಳನ್ನು ಬರೆದರೆ ಅವು ಅನೇಕ ಪುಟಗಳಾಗಬಹುದು. ಮಿಯಾ ಅಬ್ದುಲ್ಲಾ ಸಾಹಿಬ್ ಹೇಳುತ್ತಾರೆ, ವಾಗ್ದತ್ತ ಪುತ್ರನಿಗೆ ಸಂಬಂಧಿಸಿದ ದಿವ್ಯವಾಣಿಗಳು ಸಹ ಇದೇ 40 ದಿನಗಳಲ್ಲಿ ಲಭಿಸಿದ್ದವು ಮತ್ತು ಈ 40 ದಿನಗಳ ನಂತರ ಹೋಶಾರ್ಪುರದಿಂದಲೇ ಹಜರತ್ ಮಸೀಮ್ ಅಲಿಸ್ಲಾಂ ಆ ಭವಿಷ್ಯವಾಣಿಯನ್ನು ಪ್ರಕಟಿಸಿದ್ದರು. ಅದು ಫೆಬ್ರವರಿ 20, 1886 ಕರಪತ್ರವಾಗಿದೆ. ಇದನ್ನು ಜಮಾತಿನಲ್ಲಿ ಪೇಶ್ಗೋಯ್ ಮುಸ್ಲಿಂ ಮೌದ್ ಭವಿಷ್ಯವಾಣಿ ಎಂದು ಕರೆಯಲಾಗುತ್ತದೆ. ಇದು ಸಹ ವಿಶೇಷ ಕಾಕತಾಳೀಯವಾಗಿದೆ. ಅದೇನೆಂದರೆ, ಇಂದು ಫೆಬ್ರವರಿ 20 ಮತ್ತು ವಾಗ್ದತ್ತ ಪುತ್ರನ ಭವಿಷ್ಯವಾಣಿಯು ಅತ್ಯಂತ ವೈಭವದಿಂದ ಈಡೇರಿದ ದಿನವೂ ಆಗಿದೆ. ಭವಿಷ್ಯವಾಣಿಯಂತೆ ಜನಿಸಿದ ಆ ವಾಗ್ದತ್ತ ಪುತ್ರನ ಖಿಲಾಫತ್ 52 ವರ್ಷಗಳ ಕಾಲ ಸ್ಥಾಪಿತವಾಗಿತ್ತು ಮತ್ತು ಅಲ್ಲಾಹನು ಅವರಿಗೆ ಅಪಾರ ಯಶಸ್ಸನ್ನು ಕರುಣಿಸಿದನು. ಮುಸ್ಲಿಂ ಮೌದ್ ಭವಿಷ್ಯವಾಣಿಯಲ್ಲಿದ್ದ ಎಲ್ಲ ಮುನ್ಸೂಚನೆಗಳು, ದಿವ್ಯವಾಣಿಗಳು ಮತ್ತು ಮಾತುಗಳು ಹಜರತ್ ಮಿರ್ಜಾ ಬಶೀರುದ್ದೀನ್ ಮಹಮೂದ್ ಅಹಮದ್ ಸಾಹಿಬ್ ರಜಲಾನಹರಲ್ಲಿ ಪೂರ್ಣಗೊಂಡವು. ನಾನಿದನ್ನು ಕಾಕತಾಳೀಯವೆಂದು ಹೇಳಲು ಕಾರಣವೇನೆಂದರೆ, ಈ ಘಟನೆಯು ಇಂದೇ ನನ್ನ ಕಣ್ಮುಂದೆ ಬಂದಿದೆ. ಇಲ್ಲದಿದ್ದರೆ ಇದು ಮುಂದೆ ಹಿಂದೆ ಯಾವಾಗ ಬೇಕಾದರೂ ಬರಬಹುದಿತ್ತು. ಆದರೆ ಇಂದೇ ಇದು ಬರಬೇಕು ಮತ್ತು ನಾನು ಇದನ್ನು ವಿವರಿಸಬೇಕು ಎಂಬುದರಲ್ಲಿ ಅಲ್ಲಾಹನ ಯುಕ್ತಿ ಅಡಗಿದೆ. ಫೆಬ್ರವರಿ 20ರ ಹಿನ್ನೆಲೆಯಲ್ಲಿ ಅವರು ಹೇಗೆ ಚಿಲ್ಲಾ ಮಾಡಿದರು ಮತ್ತು ಅಲ್ಲಿ ಅವರಿಗೆ ಶುಭವಾರ್ತೆಗಳನ್ನು ನೀಡಲಾಯಿತು ಎಂಬ ಮುಸ್ಲಿಂ ಮೌದ್ ಭವಿಷ್ಯವಾಣಿಯ ದಿನದ ಹಿನ್ನೆಲೆಯನ್ನು ವಿವರಿಸಲಾಗಿದೆ. ಈ ದಿನಗಳಲ್ಲಿ ಜಮಾತ್ನಲ್ಲಿ ಇದರ ಜಲ್ಸಗಳು ಸಹ ನಡೆಯುತ್ತವೆ ಮತ್ತು ಅದರಿಂದ ಚರಿತ್ರೆಯ ಬಗ್ಗೆ ತಿಳಿದುಬರುತ್ತದೆ. MTA ದಲ್ಲೂ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಅವುಗಳಿಂದಲೂ ಚರಿತ್ರೆಯ ಅರಿವು ಉಂಟಾಗುವುದು. ಅವುಗಳನ್ನು ನೋಡಬೇಕು. 40 ದಿನಗಳು ಕಳೆದ ನಂತರ ಪ್ರಕಟಣೆಯಂತೆ ಅವರು ಇನ್ನೂ 20 ದಿನಗಳು ಅಲ್ಲಿಯೇ ತಂಗಿದ್ದರು. ಆ ದಿನಗಳಲ್ಲಿ ಅನೇಕ ಜನರು ಔತಣಗಳನ್ನು ನೀಡಿದರು. ಹಲವರು ಧಾರ್ಮಿಕ ಚರ್ಚೆಗಳಿಗಾಗಿ ಬಂದರು ಮತ್ತು ಹೊರಗಿನಿಂದ ಹಜರತ್ ಮಸೀಮ್ ಇಸ್ಲಾಮರ ಹಳೆಯ ಪರಿಚಯಸ್ಥರು ಸಹ ಅತಿಥಿಗಳಾಗಿ ಆಗಮಿಸಿದರು. ಅದೇ ದಿನಗಳಲ್ಲಿ ಮುರಳೀಧರನೊಂದಿಗೆ ಚರ್ಚೆ ನಡೆಯಿತು. ಇದು ಸುರ್ಮಾ ಚಷ್ಮೆಯ ಆರ್ಯದಲ್ಲಿ ದಾಖಲಾಗಿದೆ. 2 ತಿಂಗಳ ಅವಧಿ ಮುಗಿದ ನಂತರ ಹಜರತ್ ಮಸೀಮ್ ಅಲಿಸ್ಲಾಂ
ಅದೇ ಮಾರ್ಗವಾಗಿ ಕಾದ್ಯಾನ್ಗೆ ಹಿಂತಿರುಗಿದರು. ಹೋಶಾರ್ಪುರದಿಂದ 5 ಮೈಲಿ ದೂರದಲ್ಲಿ ಒಬ್ಬ ಸಂತ ವ್ಯಕ್ತಿಯ ಸಮಾಧಿ ಇದೆ. ಇಲ್ಲಿ ಪ್ರಯಾಣದ ಸಮಯದಲ್ಲಿ ಇನ್ನೊಂದು ಘಟನೆಯನ್ನು ಬರೆಯಲಾಗಿದೆ. ಅಲ್ಲಿಗೆ ತಲುಪಿದಾಗ ಹಜರತ್ ಮಸೀಹುಲ್ ಇಸ್ಲಾಂ ಸ್ವಲ್ಪ ಹೊತ್ತು ಗಾಡಿಯಿಂದ ಕೆಳಗಿಳಿದು, ಇದು ನೆರಳಿನಿಂದ ಕೂಡಿದ ಒಳ್ಳೆಯ ಜಾಗ, ಸ್ವಲ್ಪ ಹೊತ್ತು ಇಲ್ಲಿ ತಂಗೋಣ ಎಂದು ಹೇಳಿದರು. ನಂತರ ಹಜರತ್ ಮಸೀಹುಲ್ ಇಸ್ಲಾಂ ಸಮಾಧಿಯತ್ತ ತೆರಳಿದರು. ಅದು ಯಾವುದೋ ಸಂತನ ಸಮಾಧಿ ಎಂದು ಹೇಳಲಾಗುತ್ತಿತ್ತು. ಮಿಯಾ ಅಬ್ದುಲ್ಲಾ ಸಾಹಿಬ್ ಹೇಳುತ್ತಾರೆ, ನಾನು ಅವರ ಹಿಂದೆ ಹೋದೆ. ಆದರೆ ಶೇಖ್ ಹಾಮಿದ್ ಅಲಿ ಮತ್ತು ಫತೇಹ್ ಖಾನ್ ಗಾಡಿಯ ಬಳಿಯೇ ಉಳಿದರು. ಹಜರತ್ ಮಸೀಹುಲ್ ಇಸ್ಲಾಂ ಸಮಾಧಿಯ ಬಳಿ ತಲುಪಿ ಬಾಗಿಲು ತೆರೆದು ಒಳಗೆ ಹೋದರು ಮತ್ತು ಸಮಾಧಿಯ ತಲೆಯ ಬಳಿ ನಿಂತು ಪ್ರಾರ್ಥನೆಗಾಗಿ ಕೈಯೆತ್ತಿ ಸ್ವಲ್ಪ ಹೊತ್ತು ಪ್ರಾರ್ಥಿಸಿದರು. ನಂತರ ಹಿಂತಿರುಗಿ ನನ್ನನ್ನು ಉದ್ದೇಶಿಸಿ ಹೇಳಿದರು, ನಾನು ಪ್ರಾರ್ಥನೆಗಾಗಿ ಕೈ ಎತ್ತಿದ್ದಾಗ ದಿವ್ಯ ದರ್ಶನದಲ್ಲಿ ಈ ಸಮಾಧಿಯಲ್ಲಿರುವ ಸಂತ ಸಮಾಧಿಯಿಂದ ಹೊರಬಂದು ನನ್ನ ಮುಂದೆ ಮಂಡಿಯೂರಿ ಕುಳಿತರು. ನೀವು ನನ್ನ ಜೊತೆ ಇಲ್ಲದಿದ್ದರೆ ನಾನು ಅವರೊಂದಿಗೆ ಮಾತನಾಡುತ್ತಿದ್ದೆ. ಅವರ ಕಣ್ಣುಗಳು ದೊಡ್ಡದಾಗಿದ್ದವು ಮತ್ತು ಮೈಬಣ್ಣವು ಕಪ್ಪಗಿತ್ತು. ನಂತರ ಹಜರತ್ ಮಸೀಹುಲ್ ಇಸ್ಲಾಂ ಹೇಳಿದರು, ಇಲ್ಲಿ ಯಾರಾದರೂ ಇದರ ಮೇಲ್ನೋಟಗಾರ ಇದ್ದರೆ ಅವನಿಂದ ಅವರ ಕುರಿತು ಕೇಳು. ಅದರಂತೆ ಹಜರತ್ ಮಸೀಹುಲ್ ಇಸ್ಲಾಂ ಪಾಲಕನಿಂದ ವಿಚಾರಿಸಿದರು. ಅವನು ಹೇಳಿದನು, ನಾನು ಅವರನ್ನು ನೋಡಿಲ್ಲ, ಏಕೆಂದರೆ ಅವರು ತೀರಿಕೊಂಡು ಸುಮಾರು 100 ವರ್ಷಗಳಾಗಿವೆ. ಆದರೆ ನನ್ನ ಪೂರ್ವಜರಿಂದ ಕೇಳಿದ್ದೇನೆ, ಅವರು ಈ ಪ್ರದೇಶದ ದೊಡ್ಡ ಸಂತರಾಗಿದ್ದರು ಮತ್ತು ಈ ಭಾಗದಲ್ಲಿ ಅವರ ಬಹಳ ಪ್ರಭಾವವಿತ್ತು. ಅವರ ರೂಪ ಹೇಗಿತ್ತು ಎಂದು ಹಜರತ್ ಮಸೀಹುಲ್ ಇಸ್ಲಾಂ ಕೇಳಿದಾಗ ಅವನು ಹೇಳಿದನು, ಬಣ್ಣ ಕಪ್ಪಗಿತ್ತು ಮತ್ತು ಕಣ್ಣುಗಳು ದೊಡ್ಡದಾಗಿದ್ದವು ಎಂದು ಕೇಳಿದ್ದೇನೆ. ನಂತರ ನಾವು ಅಲ್ಲಿಂದ ಹೊರಟು ಕಾದ್ಯಾನ್ ತಲುಪಿದೆವು. ಹಜರತ್ ಮಸೀಹುಲ್ ಇಸ್ಲಾಂ ಯಾವ ರೂಪವನ್ನು ವಿವರಿಸಿದ್ದರೋ ಅದೇ ರೂಪವನ್ನು ಅವನು ಹೇಳಿದನು. ಮರಣ ಹೊಂದಿದವರೊಂದಿಗೆ ಮಾತನಾಡಲು ಸಾಧ್ಯವೇ ಎಂದು ಕೆಲವರು ಕೇಳುತ್ತಾರೆ. ಕೆಲವೊಮ್ಮೆ ಸಜ್ಜನರಿಗೆ, ವಲಿಯುಲ್ಲಾರಿಗೆ ಮತ್ತು ಪ್ರವಾದಿಗಳಿಗೆ ಈ ರೀತಿ ಸಂಭಾಷಣೆಗಳು ಉಂಟಾಗುತ್ತದೆ. ಕೆಲವರು ಅವರಿಗೆ ಗೋಚರವಾಗುತ್ತಾರೆ. ಇದು ಅಲ್ಲಾಹನ ಮಾರ್ಗವಾಗಿದೆ. ಹೇಗಿದ್ದರೂ ಈ ಪ್ರಯಾಣ ಮುಗಿದು ಅವರು ಕಾದ್ಯಾನ್ ತಲುಪಿದರು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲಾನು ಹೇಳುತ್ತಾರೆ, ನಾನು ಈ ಪ್ರಯಾಣದ ಬಗ್ಗೆ ಮಿಯಾ ಅಬ್ದುಲ್ಲಾಹರಿಂದ ವಿಚಾರಿಸಿದೆ. ಏಕಾಂತದ ಸಮಯದಲ್ಲಿ ಹಜರತ್ ಮಸೀಹುಲ್ ಇಸ್ಲಾಂ ಏನು ಮಾಡುತ್ತಿದ್ದರು ಮತ್ತು ಹೇಗೆ ಆರಾಧನೆ ಮಾಡುತ್ತಿದ್ದರು ಎಂದು. ಆಗ ಹಜರತ್ ಮಿಯಾ ಅಬ್ದುಲ್ಲಾ ಉತ್ತರಿಸಿದರು, ನಮಗೆ ಗೊತ್ತಿಲ್ಲ, ಏಕೆಂದರೆ ಅವರು ಮೇಲಿನ ಮಹಡಿಯಲ್ಲಿ ಇರುತ್ತಿದ್ದರು ಮತ್ತು ನಮಗೆ ಮೇಲಕ್ಕೆ ಹೋಗಲು ಅನುಮತಿ ಇರಲಿಲ್ಲ. ಊಟ ಇತ್ಯಾದಿಗಳಿಗಾಗಿ ನಾವು ಮೇಲಕ್ಕೆ ಹೋಗುವಾಗ ಅನುಮತಿ ಪಡೆದೇ ಹೋಗುತ್ತಿದ್ದೆವು. ಮಿಯಾ ಅಬ್ದುಲ್ಲಾ ಸಾಹಿಬ್ ವಿವರಿಸುತ್ತಾರೆ, ಒಂದು ದಿನ ನಾನು ಊಟ ನೀಡಲು ಮೇಲಕ್ಕೆ ಹೋದಾಗ ಹಜರತ್ ಮಸೀಹುಲ್ ಇಸ್ಲಾಂ ಹೇಳಿದರು, ಬೂರಿಕ ಮನ್ ಫಿಹಾ ವಮನ್ ಹೌಲಹಾ ಎಂದು ನನಗೆ ಇಲ್ಹಾಮ್ ಆಗಿದೆ. ಮತ್ತು ಹಜರತ್ ಮಸೀಹುಲ್ ಇಸ್ಲಾಂ ವಿವರಿಸಿದರು, ಮನ್ಫಿಹಾ ಅಂದರೆ ನಾನು ಮತ್ತು ಮನ್ ಹೌಲಹಾ ಅಂದರೆ ನನ್ನ ಜೊತೆಗಿರುವ ನೀವೆಲ್ಲರೂ. ಮಿಯಾ ಅಬ್ದುಲ್ಲಾ ಸಾಹಿಬ್ ಹೇಳುತ್ತಾರೆ, ನಾನು ಇಡೀ ದಿನ ಮನೆಯಲ್ಲೇ ಇರುತ್ತಿದ್ದೆ. ಕೇವಲ ಜುಮಾ ದಿನ ಮಾತ್ರ ಹಜರತ್ ಮಸೀಹುಲ್ ಇಸ್ಲಾಮರ ಜೊತೆ ಹೊರಗೆ ಹೋಗುತ್ತಿದ್ದೆ ಮತ್ತು ಶೇಖ್ ಹಾಮಿದ್ ಅಲಿ ಸಹ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು. ಆದರೆ ಫತೇಹ್ ಖಾನ್ ಇಡೀ ದಿನ ಹೊರಗೇ ಇರುತ್ತಿದ್ದರು. ಬಹುಶಃ ಈ ಇಲ್ಹಾಮ್ ಆದಾಗಲೂ ಅವರು ಹೊರಗಿದ್ದಿರಬೇಕು ಎಂದು ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ಭಾವಿಸುತ್ತಾರೆ. ಆ ದಿನಗಳಲ್ಲಿ ಫತೇಹ್ ಖಾನ್ ಹಜರತ್ ಮಸೀಹುಲ್ ಇಸ್ಲಾಮರ ಬಗ್ಗೆ ಎಷ್ಟೊಂದು ವಿಶ್ವಾಸ ಹೊಂದಿದ್ದರೆಂದರೆ, ನಮ್ಮ ಜೊತೆ ಮಾತನಾಡುವಾಗ ನಾನು ಹಜರತ್ ಮಸೀಹುಲ್ ಇಸ್ಲಾಮರನ್ನು ಪ್ರವಾದಿ ಎಂದು ಭಾವಿಸುತ್ತೇನೆ ಎಂದು ಹೇಳುತ್ತಿದ್ದರು. ಫತೇಹ್ ಖಾನ್ ಆ ಸಮಯದಲ್ಲಿ ಎಷ್ಟೊಂದು ನಿಷ್ಠಾವಂತನಾಗಿದ್ದರೆಂದರೆ, ಹಜರತ್ ಮಸೀಹುಲ್ ಇಸ್ಲಾಂ ಯಾವುದೇ ಬಯ್ಯತ್ ಪಡೆಯುವ ಮುನ್ನವೇ ಅಥವಾ ಯಾವುದೇ ವಾದ ಮಾಡುವ ಮೊದಲೇ ಹಜರತ್ ಮಸೀಹುಲ್ ಇಸ್ಲಾಮರನ್ನು ಪ್ರವಾದಿ ಎಂದು ಕರೆಯುತ್ತಿದ್ದರು. ಇದು 3-4 ವರ್ಷಗಳ ಹಿಂದಿನ ಮಾತು. ಆದರೆ ನಂತರ ಎಡವಿ ಬಿದ್ದು ಮುರ್ತದಾದನು. ಆದ್ದರಿಂದ ಮನುಷ್ಯನು ಯಾವಾಗಲೂ ತನ್ನ ಉತ್ತಮ ಅಂತ್ಯಕ್ಕಾಗಿ ದುಆ ಮಾಡುತ್ತಿರಬೇಕು ಮತ್ತು ತನ್ನ ವಿಶ್ವಾಸವನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರಬೇಕು. ಇದಕ್ಕಾಗಿ ದುಆವನ್ನು ಮಾಡಬೇಕು. ರಮಜಾನ್ನಲ್ಲಿ ಮಾಡುವ ಪ್ರಾರ್ಥನೆಗಳಲ್ಲಿ ಅಲ್ಲಾಹನು ನಮ್ಮ ಅಂತ್ಯವನ್ನು ಉತ್ತಮಗೊಳಿಸಲಿ ಮತ್ತು ನಮ್ಮ ಸತ್ಯವಿಶ್ವಾಸವನ್ನು ಸುದೃಢಗೊಳಿಸಲಿ ಎಂಬ ಪ್ರಾರ್ಥನೆಯನ್ನು ಸಹ ವಿಶೇಷವಾಗಿ ಪ್ರತಿಯೊಬ್ಬರೂ ಮಾಡಬೇಕು. ಮಿಯಾ ಅಬ್ದುಲ್ಲಾ ಸಾಹಿಬ್ ಮತ್ತೊಂದು ಘಟನೆಯೂ ಸಹ ಹೀಗೆ ವಿವರಿಸುತ್ತಾರೆ. ಒಮ್ಮೆ ನಾನು ಊಟ ನೀಡಲು ಹೋದಾಗ ಹಜರತ್ ಮಸೀಹುಲ್ ಇಸ್ಲಾಂ ಹೇಳಿದರು, ದೇವನು ನನ್ನನ್ನು ಈ ರೀತಿ ಸಂಬೋಧಿಸುತ್ತಾನೆ ಮತ್ತು ನನ್ನೊಂದಿಗೆ ಈ ರೀತಿ ಮಾತನಾಡುತ್ತಾನೆ. ಅದರಲ್ಲಿ ಸ್ವಲ್ಪವನ್ನಾದರೂ ನಾನು ಪ್ರಕಟಿಸಿದರೆ ಇಲ್ಲಿ ಕಾಣುವ ಈ ಶಿಷ್ಯರೆಲ್ಲರೂ ದೂರವಾಗಿ ಬಿಡುವರು. ಮತ್ತು ವಾಸ್ತವವಾಗಿ ಹಜರತ್ ಮಸೀಹುಲ್ ಇಸ್ಲಾಂ ತಮ್ಮ ವಾದ ಮಂಡಿಸಿದಾಗ ಇದೇ ಆಯಿತು. ಕೆಲವರು ದೂರವಾದರು ಮತ್ತು ವಿರೋಧದಲ್ಲಿ ಮಿತಿಮೀರಿದರು, ಏಕೆಂದರೆ ಅಲ್ಲಾಹನು ಈ ರೀತಿ ಮಾತನಾಡಬಲ್ಲನು ಎಂದು ಅವರು ಊಹಿಸಲು ಸಿದ್ಧರಿರಲಿಲ್ಲ. ಅದೇ ರೀತಿ ನಮಾಜ್ ಅನುಷ್ಠಿಸುವ ವಿಧಾನದ ಬಗ್ಗೆಯೂ ಹಜರತ್ ಮಸೀಹುಲ್ ಇಸ್ಲಾಮರ ಇನ್ನೊಂದು ಘಟನೆ ಇದೆ. ಕೈಗಳನ್ನು ಹೇಗೆ ಕಟ್ಟಬೇಕು ಮತ್ತು ನಮಾಜಿನ ವಿವಿಧ ಚಲನೆಗಳು
ಹೇಗಿರಬೇಕು ಎಂದು ಕೆಲವರು ನಮಾಜಿನ ಕರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಕೇಳುತ್ತಾರೆ. ಹಜರತ್ ಮಸೀಹುಲ್ ಇಸ್ಲಾಂ ಆರಾಧನೆ ಮತ್ತು ನಮಾಜನ್ನು ಹೇಗೆ ನಿರ್ವಹಿಸುತ್ತಿದ್ದರು ಎಂಬುದರ ಬಗ್ಗೆ ಮಿಯಾ ಅಲಿ ಮೊಹಮ್ಮದ್ ಸಾಹಿಬ್ ರಜಲ್ಲಾನು ವಿವರಿಸುತ್ತಾರೆ. ಒಮ್ಮೆ ನಾನು ಹಜರತ್ ಮಸೀಹುಲ್ ಇಸ್ಲಾಂ ಸುನ್ನತ್ ನಮಾಜ್ ಅನುಷ್ಠಿಸುವುದನ್ನು ನೋಡಿದೆ. ಫರ್ಜ್ಗೆ ಮೊದಲು ಸುನ್ನತ್ ಅನುಷ್ಠಿಸುತ್ತಿದ್ದರು. ಹಜರತ್ ಮಸೀಹುಲ್ ಇಸ್ಲಾಂ ತಮ್ಮ ಕೈಗಳನ್ನು ಹೊಕ್ಕುಳಿನ ಮೇಲ್ಭಾಗದಲ್ಲಿ ಕಟ್ಟಿದ್ದರು ಮತ್ತು ಬಲಗೈಯ ಮಧ್ಯದ ಬೆರಳು ಎಡಮೊಣಕೈಯ ಸ್ವಲ್ಪ ಹಿಂದೆ ಇರುತ್ತಿತ್ತು. ಸಜದಾ ಮಾಡುವಾಗ ಅವರ ಎರಡೂ ಕೈಗಳ ಮಧ್ಯೆ ಹಣೆ ಮತ್ತು ಮೂಗು ನೆಲಕ್ಕೆ ತಾಗುತ್ತಿತ್ತು ಮತ್ತು ಬೆರಳುಗಳು ನೇರವಾಗಿ ಕಾಬದ ದಿಕ್ಕಿನಲ್ಲಿ ಇರ್ತಿದ್ದವು. ಕೈಗಳು ನೇರವಾಗಿದ್ದವು. ಅವರು ಸಜದಾದಿಂದ ಏಳುವಾಗ ಅವರ ಮುಂಡಾಸು ಸಡಿಲವಾಗಿ ಹಿಂದಕ್ಕೆ ಸರಿಯುತ್ತಿದ್ದ ಕಾರಣ ಅದನ್ನು ಬೆರಳಿನಿಂದ ಸರಿಪಡಿಸುತ್ತಿದ್ದರು. ಹಜರತ್ ಮೊಹಮ್ಮದ್ ಜಮೀಲ್ ಸಾಹಿಬ್ ವಿವರಿಸುತ್ತಾರೆ, ಪ್ಲೇಗ್ ರೋಗ ಪ್ರಾರಂಭವಾದ ಹೊಸದರಲ್ಲಿ ಹಜರತ್ ಮಸೀಹುಲ್ ಇಸ್ಲಾಂ ತೋಟದಲ್ಲಿ ಡೇರೆ ಹಾಕಿದರು. ಅಂದರೆ ತಮ್ಮ ಇಡೀ ಕುಟುಂಬದೊಂದಿಗೆ ಅಲ್ಲಿಗೆ ಸ್ಥಳಾಂತರಗೊಂಡರು. ನಾವು ರಾತ್ರಿ ಹೊತ್ತು ಕಾವಲು ಕಾಯುತ್ತಿದ್ದೆವು ಮತ್ತು ಪ್ಲೇಗ್ ರೋಗದ ಕಾರಣದಿಂದ ತೆರೆದ ಸ್ಥಳವು ಸೂಕ್ತವಾಗಿದ್ದರಿಂದ ಹಜರತ್ ಮಸೀಹುಲ್ ಇಸ್ಲಾಂ ಅಲ್ಲಿಗೆ ಹೋಗಿದ್ದರು. ರಾತ್ರಿಯ ಕಾವಲಿನ ಸಮಯದಲ್ಲಿ ನಾವು ಹಜರತ್ ಮಸೀಹುಲ್ ಇಸ್ಲಾಮರ ಕ್ಯಾಂಪಿನ ಬಳಿ ಹಾದು ಹೋಗುವಾಗ ಹಜರತ್ ಮಸೀಹುಲ್ ಇಸ್ಲಾಂ ಯಾವಾಗಲೂ ನಮಾಜಿನಲ್ಲಿಯೇ ನಿರತರಾಗಿರುವುದು ಕಂಡುಬರುತ್ತಿತ್ತು. ಅವರು ಯಾವಾಗ ಮಲಗುತ್ತಿದ್ದರು ಎಂದು ಅಲ್ಲಾಹನೇ ಬಲ್ಲನು. ಅದೇ ರೀತಿ ಹಜರತ್ ಚೌಧರಿ ಬಾಯಿ ಅಬ್ದುರ್ರಹಮಾನ್ ಸಾಹಿಬ್ ವಿವರಿಸುತ್ತಾರೆ, ಹಜರತ್ ಮಸೀಹುಲ್ ಇಸ್ಲಾಂ ತಹಜ್ಜುದ್ ನಮಾಜನ್ನು ಅತ್ಯಂತ ವಿನಮ್ರತೆಯಿಂದ ನಿರ್ವಹಿಸುತ್ತಿದ್ದರು. ಚಿಕ್ಕ ಮಸೀದಿಯ ಮುಂಭಾಗದ ಕೋಣೆಯಲ್ಲೂ ಅವರ ಧ್ವನಿ ಕೇಳಿಸುತ್ತಿತ್ತು. ಇಹ್ದಿನ ಸಿರಾತಲ್ ಮುಸ್ತಕೀಮನ್ನು ಪದೇ ಪದೇ ಪುನರಾವರ್ತಿಸುವುದು ಹಜರತ್ ಮಸೀಹುಲ್ ಇಸ್ಲಾಮರ ಅಭ್ಯಾಸವಾಗಿತ್ತು. ಅಲ್ಲಾಹನು ನಮ್ಮನ್ನು ಸದಾ ಸನ್ಮಾರ್ಗದಲ್ಲಿ ಇರಿಸುವಂತೆ ನಾವು ಈ ದುಆವನ್ನು ಪದೇ ಪದೇ ಮಾಡಬೇಕು. ಹಜರತ್ ಮಸೀಹುಲ್ ಇಸ್ಲಾಮರ ತಹಜ್ಜುದ್ ನಮಾಜಿನ ಸ್ಥಿತಿಯನ್ನು ವಿವರಿಸುತ್ತಾ ಹಜರತ್ ಮಾಸ್ಟರ್ ನಜೀರ್ ಹುಸೇನ್ ಸಾಹಿಬ್ ರಜಲಾನು ಬರೆಯುತ್ತಾರೆ, ಒಮ್ಮೆ ಜೀಲಂಗೆ ಹೋಗುವಾಗ ನಾವು ಲಾಹೋರ್ನಲ್ಲಿ ನನ್ನ ತಾತ ಹಜರತ್ ಮಿಯಾ ಜಲಾಲುದ್ದೀನ್ ಸಾಹಿಬ್ ರಜಲಾನ್ಹರ ಮನೆಯಾದ ಮುಬಾರಕ್ ಮಂಜಿಲ್ನಲ್ಲಿ ತಂಗಿದೆವು. ಹಜರತ್ ಮಸೀಹುಲ್ ಇಸ್ಲಾಂ ರಾತ್ರಿ ಅಲ್ಲಿಯೇ ಒಂದು ಕೋಣೆಯಲ್ಲಿ ಕಳೆದರು. ಹಜರತ್ ಮಸೀಹುಲ್ ಇಸ್ಲಾಮರಿಗಾಗಿ ಮಲಗಲು ವ್ಯವಸ್ಥೆ ಮಾಡಲಾಗಿತ್ತು. ನಾನು ಅದೇ ಕೋಣೆಯ ಹೊರಗೆ ಬಾಗಿಲಿನ ಬಳಿ ಇದ್ದೆ. ರಾತ್ರಿ ಸುಮಾರು 3 ಗಂಟೆ ಎದ್ದು ನೋಡಿದಾಗ ಹಜರತ್ ಮಸೀಹುಲ್ ಇಸ್ಲಾಂ ನಮಾಜ್ ನಿರ್ವಹಿಸುತ್ತಿದ್ದರು. ನಾನು ಕೂಡ ವಜೂ ಮಾಡಿಕೊಂಡು ಹಜರತ್ ಮಸೀಹುಲ್ ಇಸ್ಲಾಮರ ಹಿಂದೆ ಸ್ವಲ್ಪ ದೂರದಲ್ಲಿ ನಮಾಜ್ ನಿರ್ವಹಿಸಲು ಪ್ರಾರಂಭಿಸಿದೆ ಮತ್ತು ಹಜರತ್ ಮಸೀಹುಲ್ ಇಸ್ಲಾಂ ಮಾಡುವಷ್ಟೇ ದೀರ್ಘವಾದ ಕಿಯಾಮ್, ರುಕು ಅಥವಾ ಸಜದಾ ಮಾಡಲು ಬಹಳ ಪ್ರಯತ್ನಿಸಿದೆ. ಆದರೆ ಸಾಧ್ಯವಾಗಲಿಲ್ಲ. ಕೇವಲ 2 ರಕಾತುಗಳಲ್ಲೇ ನಾನು ತುಂಬ ಸುಸ್ತಾದೆ. ನಾನು ಯಾವ ರಕಾತ್ನಲ್ಲಿ ಸೇರಿಕೊಂಡಿದ್ದೆನೋ ಅದೇ ರಕಾತ್ನಲ್ಲಿ ಹಜರತ್ ಮಸೀಹುಲ್ ಇಸ್ಲಾಂ ಇನ್ನೂ ಇದ್ದರು. ಅವರು ಕೇವಲ ಪ್ರಾರಂಭಿಸಿದ್ದರು ಮತ್ತು ಕ್ಯಾಮ್ನಲ್ಲಿದ್ದರು. ಆದರೆ ನಾನು ಸುಸ್ತಾದೆ ಮತ್ತು ನನ್ನ ನಮಾಜನ್ನು ನಾನು ಮುಂದುವರಿಸಿದೆ. ಇದು ತಮ್ಮ ಯಜಮಾನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಸರಣೆಯಲ್ಲಿ ಅವರ ಆರಾಧನೆಯ ಒಂದು ಮಾದರಿಯಾಗಿತ್ತು ಮತ್ತು ಅಲ್ಲಾಹನ ಆರಾಧನೆ ಹಕ್ಕನ್ನು ಹೇಗೆ ಪೂರೈಸಬೇಕು ಎಂಬುದರ ಪ್ರಯತ್ನವಾಗಿತ್ತು. ಅವರು ಹೇಳ್ತಾರೆ, ಹಗಲಿನಲ್ಲಿ ನಾವು ಹಜರತ್ ಮಸೀಹುಲ್ ಇಸ್ಲಾಮರ ಸುತ್ತಲೂ ಕುಳಿತಿದ್ದಾಗ ಜಮಾತಿನ ಸದಸ್ಯರೊಡನೆ ಹಜರತ್ ಮಸೀಹುಲ್ ಇಸ್ಲಾಂ ತಹಜ್ಜುದ್ ನಮಾಜ್ ಅನುಷ್ಠಿಸಲು ತಾಕೀತು ಮಾಡುತ್ತಿದ್ದರು. ಆಗ ನಾನು ಕೇಳಿದೆ, ಒಂದು ವೇಳೆ ತಹಜ್ಜುದ್ ನಮಾಜ್ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಬೇರೆ ಏನು ಮಾಡಬೇಕು? ಜನರು ಕೇಳುತ್ತಾರೆ, ತಹಜ್ಜುದ್ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ಏನು ಮಾಡುವುದು ಎಂದು. ಆಗ ಹಜರತ್ ಮಸೀಹುಲ್ ಇಸ್ಲಾಂ ಹೇಳಿದರು, ಹಾಗಾದರೆ ಇಸ್ತಿಗ್ಫಾರ್ ಹೇರಳವಾಗಿ ಮಾಡಿರಿ, ಅಲ್ಲಾಹನ ತಸ್ಬೀಹ್ ಮತ್ತು ತಹಮೀದ್ ಹೇರಳವಾಗಿ ಮಾಡಿರಿ. ಇದರಿಂದ ತಹಜ್ಜುದ್ ಅನುಷ್ಠಿಸುವ ಸೌಭಾಗ್ಯ ಲಭಿಸುವುದು. ಹಜರತ್ ಮಸೀಹುಲ್ ಇಸ್ಲಾಂ ಕಲಿಸಿದ ಈ ಪ್ರಾರ್ಥನೆಗಳು ತಹಜ್ಜುದ್ಗೆ ಪರ್ಯಾಯವಲ್ಲ, ಬದಲಾಗಿ ಇವುಗಳಿಂದ ತಹಜ್ಜುದ್ ಅನುಷ್ಠಿಸುವ ತೌಫೀಕ್ ಲಭಿಸುತ್ತದೆ. ಆದ್ದರಿಂದ ಆಲಸ್ಯದ ದಿನಗಳಲ್ಲಿ ನಾವು ಸಹ ಈ ಉಪಾಯವನ್ನು ಅಳವಡಿಸಿಕೊಳ್ಳಬೇಕು. ಈ ದಿನಗಳಲ್ಲಿ ನಾವು ರಂಜಾನ್ ಮಾಸದಿಂದ ಹಾದು ಹೋಗುತ್ತಿದ್ದೇವೆ ಮತ್ತು ತಹಜ್ಜುದ್ ನಮಾಜ್ ನಿರ್ವಹಿಸುವ ಸೌಭಾಗ್ಯ ಸ್ವಲ್ಪ ಮಟ್ಟಿಗೆ ಸಿಕ್ಕೇ ಸಿಗುತ್ತದೆ. ಸಿಗುತ್ತಿಲ್ಲ ಎಂದಾದರೆ ಅದಕ್ಕಾಗಿ ಪ್ರಯತ್ನಿಸಬೇಕು. ಮಸೀದಿಯಲ್ಲಿ ತರಾವಿ ನಮಾಜ್ ಸಹ ನಡೆಯುತ್ತದೆ. ಇದು ಸರಿಯಾದ ಸಮಯಕ್ಕೆ ಏಳಲು ಸಾಧ್ಯವಾಗದ ಅಥವಾ ಹೆಚ್ಚು ಸಮಯ ನೀಡಲು ಸಾಧ್ಯವಾಗದಂತಹ ದುರ್ಬಲರಿಗೆ ಪರ್ಯಾಯವಾಗಿ ಆಗಿರುತ್ತದೆ. ಆದರೆ ಇದು ಸಂಪೂರ್ಣ ಹಕ್ಕನ್ನು ಪೂರೈಸಬಲ್ಲಂತಹ ಪರ್ಯಾಯವಲ್ಲ. ರಾತ್ರಿ ಎದ್ದು ತಹಜ್ಜುದ್ ನಿರ್ವಹಿಸುವುದೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ ಮತ್ತು ಹಜರತ್ ಮಸೀಹುಲ್ ಇಸ್ಲಾಮರ ಪದ್ಧತಿಯಾಗಿದೆ. ಆದ್ದರಿಂದ ತರಾವಿ ನಮಾಜ್ ನಿರ್ವಹಿಸಿದ್ದರೆ ಕೂಡ 2 ಅಥವಾ 4 ರಕಾತಾದರೂ ತಹಜ್ಜುದ್ ನಮಾಜನ್ನು ಖಂಡಿತವಾಗಿಯೂ ಅನುಷ್ಠಿಸಲು ಪ್ರಯತ್ನಿಸಬೇಕು. ಹಜರತ್ ಖೈರುದ್ದೀನ್ ಸಾಹಿಬ್ ವಿವರಿಸುತ್ತಾರೆ, ಒಮ್ಮೆ ವಸಂತ ಕಾಲದಲ್ಲಿ ಬೆಳಿಗ್ಗೆ ಸುಮಾರು 8 ಗಂಟೆಗೆ ಹಜರತ್ ಮಸೀಹುಲ್ ಇಸ್ಲಾಂ ಕಾದ್ಯಾನಿನಿಂದ
ವಾಯು ವಿಹಾರಕ್ಕಾಗಿ ಹೊರಟರು. ಹೈನಿ ಮತ್ತು ಕಾದಿರಾಬಾದ್ ನಡುವೆ ಇರುವ ರಸ್ತೆಯ ಮೂಲಕ. ಹಜರತ್ ಮಸೀಮದ್ ಇಸ್ಲಾಂ ಕಾದ್ಯಾನಿನ ಗಡಿಯಲ್ಲಿ 2 ರಕಾತ್ ನಫಲ್ ನಮಾಜ್ ನಿರ್ವಹಿಸಿದರು ಮತ್ತು ನಂತರ ನಮ್ಮ ಹಳ್ಳಿಯ ಮೂಲಕ ಕಾದ್ಯಾನಿಗೆ ಹಿಂತಿರುಗಿದರು. ಅಂದರೆ ವಾಯು ವಿಹಾರದಲ್ಲೂ ಆರಾಧನೆಯ ಕಡೆಗೆ ಗಮನವಿತ್ತು. ಕಾದ್ಯಾನ್ನಲ್ಲಿರುವವರು ಕೂಡ ಹಜರತ್ ಮಸೀಮದ್ ಇಸ್ಲಾಂ ಕಾದ್ಯಾನಿನ ಒಳಗೆ ಮತ್ತು ಗಡಿಗಳಲ್ಲಿ ನಫಲ್ ಮತ್ತು ನಮಾಜ್ ನಿರ್ವಹಿಸಿರುವ ಕಾರಣ ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಆ ನಾಡಿನ ಹಕ್ಕನ್ನು ಪೂರೈಸುತ್ತಾ ತಮ್ಮ ಆರಾಧನೆಗಳ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು. ಹಜರತ್ ಮಲಿಕ್ ನಿಯಾಜ್ ಮೊಹಮ್ಮದ್ ಸಾಹಿಬ್ ಹೇಳುತ್ತಾರೆ, 1904ರಲ್ಲಿ ನಾನು ಕಾದ್ಯಾನಿಗೆ ಹೋದಾಗ ಕರಮ್ದೀನ್ ಮೊಕದ್ದಮೆಯ ಹಿನ್ನೆಲೆಯಲ್ಲಿ ಹಜರತ್ ಮಸೀಮದ್ ಇಸ್ಲಾಂ ಗುರುದಾಸಪುರಕ್ಕೆ ಹೋಗುತ್ತಿದ್ದರು. ನಾನು ಕೂಡ ಅಲ್ಲಿಗೆ ಹೋದಾಗ ಒಂದು ಕೊಳದ ಸಮೀಪದ ಮನೆಯೊಂದರಲ್ಲಿ ಹಜರತ್ ಮಸೀಮದ್ ಇಸ್ಲಾಂ ತಂಗಿದ್ದರು ಮತ್ತು ಜಮಾತಿನ ಸದಸ್ಯರು ಸಹ ಅಲ್ಲಿದ್ದರು. ಲಂಗರ್ಖಾನ ಕೂಡ ಅಲ್ಲಿಯೇ ನಡೆಯುತ್ತಿತ್ತು. ಕಚೇರಿಯಲ್ಲಿ ಹಜರತ್ ಮಸೀಮದ್ ಇಸ್ಲಾಂಗಾಗಿ ಒಂದು ಚಾಪೆ ಹಾಸಲಾಗುತ್ತಿತ್ತು. ಹಜರತ್ ಮಸೀಮದ್ ಇಸ್ಲಾಂ ಹಾಗೂ ಇತರ ಸ್ನೇಹಿತರು ಅದರ ಮೇಲೆ ಕುಳಿತುಕೊಳ್ಳುತ್ತಿದ್ದರು. ಅದು ದೊಡ್ಡ ಚಾಪೆಯಾಗಿತ್ತು. ಎಲ್ಲರೂ ಕುಳಿತುಕೊಳ್ಳುತ್ತಿದ್ದರು. ಹಜರತ್ ಮಸೀಮದ್ ಇಸ್ಲಾಂ ಸದಾ ವುಜುವಿನಲ್ಲೇ ಇರುತ್ತಿದ್ದರು ಎಂಬುದನ್ನು ನಾನು ವಿಶೇಷವಾಗಿ ಗಮನಿಸಿದೆ. ಹಜರತ್ ಮಸೀಮದ್ ಇಸ್ಲಾಂ ಶೌಚಾಲಯಕ್ಕೆ ಹೋದ ನಂತರ ಕಡ್ಡಾಯವಾಗಿ ವುಜು ಮಾಡುತ್ತಿದ್ದರು. ಇದರಿಂದಾಗಿ ಹಜರತ್ ಮಸೀಮದ್ ಇಸ್ಲಾಂ ಸದಾ ವುಜುವಿನಲ್ಲೇ ಇರುತ್ತಾರೆ ಎಂಬುದು ನನಗೆ ಖಚಿತವಾಯಿತು. ಹಜರತ್ ಮಸೀಮದ್ ಇಸ್ಲಾಂ ಸುಬಹಾನಲ್ಲಾಹಿ ವಬಿಹಮ್ದಿಹಿ ಸುಬಹಾನಲ್ಲಾಹಿ ಅಲೀಮ್ ಎಂಬ ಜಿಕ್ರನ್ನು ನಿರಂತರವಾಗಿ ಅತ್ಯಂತ ತಗ್ಗುದನಿಯಲ್ಲಿ ಪಠಿಸುತ್ತಿದ್ದರು. ಹಜರತ್ ಚೌಧರಿ ಬಾಯಿ ಅಬ್ದುರ್ರಹೀಂ ಸಾಹಿಬ್ ವಿವರಿಸುತ್ತಾರೆ, ಆರಂಭಿಕ ದಿನಗಳಲ್ಲಿ ಎಲ್ಲರಿಗಿಂತ ಮೊದಲು ಮಸೀದಿಗೆ ಬರುವುದು ಹಜರತ್ ಮಸೀಮದ್ ಇಸ್ಲಾಂರ ಅಭ್ಯಾಸವಾಗಿತ್ತು. ಒಮ್ಮೆ ನಾನು ಎಲ್ಲರಿಗಿಂತ ಮೊದಲು ತಲುಪಲು ಪ್ರಯತ್ನಿಸಿದೆ, ಆದರೆ ಹಜರತ್ ಮಸೀಮದ್ ಇಸ್ಲಾಂ ಮೊದಲೇ ಅಲ್ಲಿದ್ದರು. ಹಜರತ್ ಮಸೀಮದ್ ಇಸ್ಲಾಂ ತಮ್ಮ ಯೌವನದ ಸುಮಾರು 7 ವರ್ಷಗಳನ್ನು ಸಿಯಾಲ್ಕೋಟ್ನಲ್ಲಿ ಕಳೆದರು. ಅಲ್ಲಿ ಅವರು ಕಳೆದ ಹಗಲು ರಾತ್ರಿಗಳಲ್ಲಿ ದೈವಿಕ ಪ್ರೇಮವು ಅವರ ಪ್ರಮುಖ ಲಕ್ಷಣವಾಗಿತ್ತು. ಅವರ ಬಗ್ಗೆ ವಿವರಿಸಿದ ಪ್ರತಿಯೊಬ್ಬರು ಅವರ ಏಕಾಂತವಾಸ, ನಮಾಜ್ ಮತ್ತು ಪವಿತ್ರ ಕುರಾನ್ ಪಠಣದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಈ ನಿಟ್ಟಿನಲ್ಲಿ ಸಿಯಾಲ್ಕೋಟ್ನ ಕೆಲವು ಗೌರವಾನ್ವಿತ ಮತ್ತು ಹಿರಿಯರ ಸಾಕ್ಷ್ಯಗಳನ್ನು ಸಹ ನಾನು ಪ್ರಸ್ತುತಪಡಿಸುತ್ತೇನೆ. ಹಕೀಂ ಬದರ್ ಹುಸೇನ್ ಸಾಹಿಬ್ ಬರೆಯುತ್ತಾರೆ, ಅವರು ಹಜರತ್ ಮಸೀಮದ್ ಇಸ್ಲಾಂರ ವಾದದ ನಂತರ ವಿರೋಧಿಗಳ ಮುಂಚೂಣಿಗೆ ಸೇರಿದ್ದರು ಮತ್ತು ಕೆಲವು ಘಟನೆಗಳ ಬಗ್ಗೆ ವಿರೋಧಾತ್ಮಕ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದರು. ಹಜರತ್ ಮಸೀಮದ್ ಇಸ್ಲಾಂರ ಸಿಯಾಲ್ಕೋಟ್ ವಾಸ್ತವ್ಯದ ಪವಿತ್ರ ನೆನಪನ್ನು ಅವರಿಗೆ ಮರೆಯಲಾಗಲಿಲ್ಲ. ಅವರು ಬರೆಯುತ್ತಾರೆ, ಮುಖಭಾವದಲ್ಲಿ ಅತ್ಯಂತ ನಂಬಿಕಾರ್ಹ, ವಿಶಾಲ ಹೃದಯ ಮತ್ತು ಉನ್ನತ ಚಿಂತನೆಯುಳ್ಳವರಾಗಿದ್ದು ತಮ್ಮ ಧ್ಯೇಯದ ಮುಂದೆ ಬೇರಾರ ಅಸ್ತಿತ್ವವನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ. ಕೋಣೆಯೊಳಗೆ ಕಾಲಿಡುತ್ತಿದ್ದಂತೆಯೇ ವುಜೂಗೆ ನೀರು ಕೇಳಿದರು ಮತ್ತು ವುಜೂ ಮಾಡಿದ ನಂತರ ಮಗ್ರಿಬ್ ನಮಾಜ್ ನಿರ್ವಹಿಸಿದರು. ಅನಂತರ ಅಲ್ಲಾಹನ ಜಿಕ್ರ್ ದೇವಸ್ಮರಣೆ ಮಾಡಿದರು. ಪ್ರಸಿದ್ಧ ಮುಸ್ಲಿಂ ನಾಯಕ ಮೌಲವಿ ಜಫರ್ ಅಲಿ ಖಾನ್ರ ತಂದೆ ಮತ್ತು ಜಮೀನ್ದಾರ್ ಪತ್ರಿಕೆಯ ಸಂಪಾದಕ ಮುನ್ಷಿ ಸಿರಾಜುದ್ದೀನ್ ಸಾಹಿಬ್ ವಿವರಿಸುತ್ತಾರೆ, ಹಜರತ್ ಮಿರ್ಜಾ ಗುಲಾಮ್ ಅಹಮದ್ ಅಲಿಸ್ಲಾಂ 1860 ಅಥವಾ 61ರ ಸುಮಾರಿಗೆ ಸಿಯಾಲ್ಕೋಟ್ನಲ್ಲಿ ಗುಮಾಸ್ತರಾಗಿದ್ದರು. ಆ ಸಮಯದಲ್ಲಿ ಅವರಿಗೆ 22-23 ವರ್ಷ ವಯಸ್ಸಾಗಿರಬಹುದು. ಯೌವನದಲ್ಲೂ ಅವರು ಅತ್ಯಂತ ಧರ್ಮನಿಷ್ಠ ಮತ್ತು ಸಜ್ಜನರಾಗಿದ್ದರು ಎಂದು ನಾವು ಕಣ್ಣಾರೆ ಕಂಡ ಸಾಕ್ಷ್ಯವನ್ನು ನೀಡಬಹುದು. ಕಚೇರಿ ಕೆಲಸದ ನಂತರ ಅವರು ಸಂಪೂರ್ಣ ಸಮಯವನ್ನು ಧಾರ್ಮಿಕ ಪುಸ್ತಕಗಳ ಅಧ್ಯಯನದಲ್ಲಿ ಕಳೆಯುತ್ತಿದ್ದರು ಮತ್ತು ಅವರು ಜನರೊಂದಿಗೆ ಕಡಿಮೆ ಬೆರೆಯುತ್ತಿದ್ದರು. ಒಮ್ಮೆ ಹಜರತ್ ಶೇಖ್ ಯಾಕೂಬ್ ಅಲಿ ಇರ್ಫಾನಿ ಸಾಹಿಬ್ ರಜಿಯಲ್ಲಾಹು ಸಿಯಾಲ್ಕೋಟ್ನಲ್ಲಿ ಸೈಯದ್ ಮೀರ್ ಹಸನ್ರನ್ನು ಭೇಟಿಯಾದರು. ಆಗ ಅವರು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದರು, ನಾವು ಅವರ ಬೆಲೆಯನ್ನು ಅರಿಯಲಿಲ್ಲ. ಅವರ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ನಾನು ವಿವರಿಸಲಾರೆ. ಅವರ ಜೀವನವು ಸಾಮಾನ್ಯ ಮನುಷ್ಯನ ಜೀವನವಾಗಿರಲಿಲ್ಲ. ಬದಲಿಗೆ ಅವರು ದೇವನ ವಿಶೇಷ ದಾಸರಾಗಿದ್ದರು. ಅಂತಹವರು ಲೋಕದಲ್ಲಿ ಅಪರೂಪವಾಗಿ ಬರುತ್ತಾರೆ. ಒಬ್ಬ ಸಾಮಾನ್ಯ ಹಳ್ಳಿಗನ ಕುರಿತಾದ ಘಟನೆಯೂ ಇದೆ. ಅವನು ಹಜರತ್ ಮಸೀಮದ್ ಇಸ್ಲಾಂರ ತೇಜಸ್ಸನ್ನು ಹೇಗೆ ಗುರುತಿಸಿದನು ಎಂಬುದರ ಬಗ್ಗೆ. ಅಲ್ಲಾಹನನ್ನು ಪ್ರೀತಿಸುವ ಮತ್ತು ದೇವನಿಂದ ಆರಿಸಲ್ಪಟ್ಟವರ ಮುಖಗಳಿಂದ ತೇಜಸ್ಸು ಹೊರಹೊಮ್ಮುತ್ತದೆ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಿಯಲ್ಲಾಹು ಬರೆಯುತ್ತಾರೆ, ನನ್ನ ತಾಯಿ ವಿವರಿಸುತ್ತಾರೆ, ಹಜರತ್ ಮಸೀಮದ್ ಅಲಿ ಇಸ್ಲಾಂ ಅವರೊಡನೆ ಹೇಳಿದರು, ಒಮ್ಮೆ ನ್ಯಾಯಾಲಯದ ಪ್ರಕರಣವೊಂದರ ನಿಮಿತ್ತ ನಾನು ಡೆಲ್ಹೌಸಿ ಬೆಟ್ಟಕ್ಕೆ ಹೋಗುತ್ತಿದ್ದಾಗ ಮಾರ್ಗ ಮಧ್ಯೆ ಮಳೆ ಬಂತು. ನಾನು ಮತ್ತು ನನ್ನ ಜೊತೆಗಾರ ಕುದುರೆಗಾಡಿಯಿಂದ ಇಳಿದು ದಾರಿಯ ಪಕ್ಕದಲ್ಲಿದ್ದ ಒಬ್ಬ ವ್ಯಕ್ತಿಯ ಮನೆಯ ಕಡೆಗೆ ಹೋದೆವು. ನನ್ನ ಜೊತೆಗಾರ ಮುಂದೆ ಹೋಗಿ ಮನೆಯ ಮಾಲೀಕನ ಬಳಿ ಒಳಗೆ ಬರಲು ಅನುಮತಿ ಕೇಳಿದನು. ಆದರೆ ಅವನು ತಡೆದನು.
ಬಡವರ ಮನೆಗಳು ಹಾಗೆ ಇರ್ತವೆ. ಅದು ಒಂದು ಚಿಕ್ಕ ಕೋಣೆಯಾಗಿರಬೇಕು. ಆಗ ಅವರ ನಡುವೆ ವಾಗ್ವಾದ ಉಂಟಾಯಿತು ಮತ್ತು ಮನೆಯ ಮಾಲೀಕ ಕೋಪಗೊಂಡು ಬೈಯಲು ಪ್ರಾರಂಭಿಸಿದನು. ನಾವು ಒಳಗೆ ಬರಲೇಬೇಕೆಂದಾಗ ಅವನು ಬಿಡುವುದಿಲ್ಲ ಎಂದನು ಮತ್ತು ಜಗಳ ಶುರುವಾಯಿತು. ನಾನು ಈ ವಾಗ್ವಾದ ಕೇಳಿ ಮುಂದಕ್ಕೆ ಹೋದೆ. ನನ್ನನ್ನು ಕಂಡ ಕೂಡಲೇ ಮಾಲೀಕನು ನಾನು ಏನಾದರೂ ಹೇಳುವ ಮೊದಲೇ ತಲೆ ತಗ್ಗಿಸಿ ಹೀಗೆ ಹೇಳಿದನು: ನನ್ನ ಮನೆಯಲ್ಲಿ ನನ್ನ ಯುವ ಮಗಳಿದ್ದಾಳೆ, ಆದ್ದರಿಂದ ನಾನು ಅಪರಿಚಿತರನ್ನು ಒಳಗೆ ಬಿಡುವುದಿಲ್ಲ. ಆದರೆ ನೀವು ಖಂಡಿತವಾಗಿಯೂ ಒಳಗೆ ಬರಬಹುದು. ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ಹೇಳುತ್ತಿದ್ದರು, ಅವನು ಅಪರಿಚಿತನಾಗಿದ್ದನು. ನನಗೂ ಅವನ ಪರಿಚಯವಿರಲಿಲ್ಲ ಮತ್ತು ಅವನಿಗೂ ನನ್ನ ಪರಿಚಯವಿರಲಿಲ್ಲ. ಅದು ಹಜರತ್ ಮಸೀಹ್ ಅಲೈಹಿಸ್ ಸಲಾಮರ ಮುಖದಲ್ಲಿದ್ದ ದೈವಿಕ ತೇಜಸ್ಸು, ಸಭ್ಯತೆ ಮತ್ತು ಆರಾಧನೆಯ ಕಾರಣದಿಂದಾಗಿತ್ತು. ಅಲ್ಲಾಹನ ಅಸ್ತಿತ್ವ ಸದಾ ಹಜರತ್ ಮಸೀಹ್ ಅಲೈಹಿಸ್ ಸಲಾಮರ ಗಮನದಲ್ಲಿರುತ್ತಿತ್ತು. ಯಾವುದೇ ಉದ್ಯೋಗ ಅಥವಾ ಕೆಲಸ ಹಜರತ್ ಮಸೀಹ್ ಅಲೈಹಿಸ್ ಸಲಾಮರನ್ನು ದೇವಸ್ಮರಣೆಯಿಂದ ದೂರವಿಡಲಿಲ್ಲ. ಮೊಕದ್ದಮೆಗಳ ಸಮಯದಲ್ಲಿಯೂ ನಾವು ಇದೇ ಮಾದರಿಯನ್ನು ನೋಡಿದ್ದೇವೆ. ನಾನು ಮೊದಲೇ ಆ ಘಟನೆಯನ್ನು ವಿವರಿಸಿದ್ದೇನೆ. ಮೊಕದ್ದಮೆ ನಡೆಯುತ್ತಿರುವಾಗ ಅಂತಹ ಸೂಕ್ಷ್ಮ ಸಮಯದಲ್ಲಿ ನಮಾಜ್ ನಿರ್ವಹಿಸುವುದು ಕಷ್ಟಕರವಾದ ವಿಷಯ. ಆದರೆ ಹಜರತ್ ಮಸೀಹ್ ಅಲೈಹಿಸ್ ಸಲಾಮರಿಗೆ ಅಲ್ಲಾಹನೊಂದಿಗೆ ಎಷ್ಟೊಂದು ಭರವಸೆ ಇತ್ತು ಎಂದರೆ, ಮೊಕದ್ದಮೆ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ, ಯಾವುದೇ ಕ್ಷಣದಲ್ಲಿ ಕರೆಯಬಹುದು. ಆದರೆ ನಮಾಜ್ ಸಮಯವಾದ ಕೂಡಲೇ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ನ್ಯಾಯಾಲಯದ ಕರೆಯ ಬಗ್ಗೆ ಅಥವಾ ಗೈರು ಹಾಜರಿಯಿಂದಾಗುವ ನಷ್ಟದ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಳ್ಳದೆ ಅಲ್ಲಾಹನ ಕರೆಗೆ ಓಗೊಟ್ಟು ಅವನ ಸನ್ನಿಧಿಯಲ್ಲಿ ಹಾಜರಾಗುತ್ತಿದ್ದರು. ಇದೇ ಪ್ರತಿಯೊಬ್ಬರೂ ನೆನಪಿನಲ್ಲಿಡಬೇಕಾದ ನಿಜವಾದ ವಿಷಯ. ನಮಾಜ್ ಸಮಯದಲ್ಲಿ ನಮಾಜ್ಗೆ ಆದ್ಯತೆ ನೀಡಿ, ಇದು ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ತನ್ನ ಯಜಮಾನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಕಲಿತು ಆಚರಿಸಿದ ಮತ್ತು ನಮ್ಮ ಮುಂದಿಟ್ಟ ಸತ್ಯವಿಶ್ವಾಸಿಯ ಮಾದರಿಯಾಗಿದೆ. ಹಜರತ್ ಶೇಖ್ ಯಾಕೂಬ್ ಅಲಿ ಇರ್ಫಾನಿ ಸಾಹಿಬ್ ರಜಿಯಲ್ಲಾಹು ಅನ್ಹು ಈ ಸ್ಥಿತಿಯನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ದಾರೆ. ಅವರು ಬರೆಯುತ್ತಾರೆ, ಮೊಕದ್ದಮೆಗಳ ಸರಣಿ ಬಹಳ ದೀರ್ಘವಾಗಿತ್ತು. ಕೆಲವು ಪ್ರಕರಣಗಳಲ್ಲಿ ಹಜರತ್ ಮಸೀಹ್ ಅಲೈಹಿಸ್ ಸಲಾಮರಿಗೆ ಚೀಫ್ ಕೋರ್ಟ್ವರೆಗೆ ಹೋಗಬೇಕಾಗಿತ್ತು. ಈ ಜೀವನ ಚರಿತ್ರೆಯನ್ನು ಓದುವವರ ಗಮನವನ್ನು ಹಜರತ್ ಮಿರ್ಜಾ ಸಾಹಿಬ್ ಅಲೈಹಿಸ್ಸಲಾಮರ ಜೀವನದ ಈ ಭಾಗದಲ್ಲಿರುವ ಅವರ ಅಲ್ಲಾಹನೊಂದಿಗಿನ ಸಂಬಂಧದತ್ತ ಸೆಳೆಯಲು ನಾನು ಬಯಸುತ್ತೇನೆ. ಅವರ ಒಡನಾಟದಲ್ಲಿದ್ದವರಿಗೆ ಅಥವಾ ಅವರ ಭಾಷಣಗಳನ್ನು ಓದಿದವರಿಗೆ ತಿಳಿದಿದೆ, ಹಜರತ್ ಮಸೀಹ್ ಅಲೈಹಿಸ್ ಸಲಾಮರ ಕೈ ಸದಾ ಕೆಲಸದಲ್ಲಿ ಮತ್ತು ಹೃದಯ ಸದಾ ದೇವಸ್ಮರಣೆಯಲ್ಲಿ ಇರುತ್ತಿತ್ತು. ಇದನ್ನೇ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ಉಪದೇಶಿಸುತ್ತಿದ್ದರು. ನ್ಯಾಯಾಲಯಗಳಲ್ಲಿ ಫಿರ್ಯಾದಿ ಅಥವಾ ಪ್ರತಿವಾದಿ ಸಾಮಾನ್ಯವಾಗಿ ಆತಂಕ ಮತ್ತು ಗೊಂದಲದಲ್ಲಿರುವುದನ್ನು ಕಾಣಬಹುದು. ಆದರೆ ಮಿರ್ಜಾ ಸಾಹಿಬ್ ಅಲೈಹಿಸ್ಸಲಾಂ ಮೊಕದ್ದಮೆಗಳಿಗಾಗಿ ಹೋಗುವಾಗ ಅವರಲ್ಲಿ ಯಾವುದೇ ರೀತಿಯ ಗೊಂದಲ ಅಥವಾ ಆತಂಕವಿರುತ್ತಿರಲಿಲ್ಲ. ಅವರು ಸಂಪೂರ್ಣ ಸ್ಥಿರತೆ ಮತ್ತು ಗಣತಿಯೊಂದಿಗೆ ದೇವಸ್ಮರಣೆಯಲ್ಲಿ ಇರುತ್ತಿದ್ದರು. ಈ ಮೊಕದ್ದಮೆಗಳು ಕೇವಲ ತಂದೆಗೆ ವಿಧೇಯತೆ ತೋರುವ ಕರ್ತವ್ಯವಾಗಿದ್ದರು. ಈ ಪ್ರಕರಣಗಳ ಸಮಯದಲ್ಲಿ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ಎಂದಿಗೂ ನಮಾಜನ್ನು ಕಳೆದುಕೊಳ್ಳಲಿಲ್ಲ ಮತ್ತು ಅಲ್ಲಾಹನ ಹಕ್ಕುಗಳಿಂದ ಎಂದಿಗೂ ವಿಮುಖರಾಗಲಿಲ್ಲ. ನ್ಯಾಯಾಲಯದಲ್ಲಿ ನಮಾಜ್ ಸಮಯದಲ್ಲಿ ತಮಗೆ ಬೇರೆ ಯಾವ ಕೆಲಸವೂ ಇಲ್ಲವೇನೋ ಎಂಬಂತೆ ಅದರಲ್ಲಿ ಮುಳುಗಿ ಹೋಗುತ್ತಿದ್ದರು. ಕೆಲವು ಘಟನೆಗಳನ್ನು ಬರೆಯಲಾಗಿದೆ. ನ್ಯಾಯಾಲಯದಿಂದ ಕರೆಗಳು ಬಂದರೂ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ಅದರ ಬಗ್ಗೆ ತಲೆಕೆಡಿಸುತ್ತಿರಲಿಲ್ಲ. ಈ ಮೊಕದ್ದಮೆಗಳ ಪ್ರಯಾಣದಲ್ಲಿಯೂ ಅವರ ಗಮನ ಸೃಷ್ಟಿಕರ್ತನ ಮತ್ತು ಸರ್ವಲೋಕಗಳ ಒಡೆಯನ ಮೇಲೆಯೇ ಇರುತ್ತಿತ್ತು. ಉದಯಿಸುತ್ತಿರುವ ಸೂರ್ಯ, ರಾತ್ರಿಯ ಆಕಾಶದಲ್ಲಿ ಮಿನುಗುವ ಚಂದ್ರ ನಕ್ಷತ್ರಗಳು, ಬೀಳುವ ಜಲಪಾತಗಳು, ಎತ್ತರದ ಪರ್ವತಗಳು, ಹರಿಯುವ ನದಿಗಳು, ಹಸಿರು ಹೊಲಗಳು, ಹಕ್ಕಿಗಳ ಚಿಲಿಪಿಲಿ ಮತ್ತು ಗುಡುಗು ಮಿಂಚುಗಳಲ್ಲಿ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ಸೃಷ್ಟಿಕರ್ತನ ಪ್ರತಿಬಿಂಬವನ್ನು ಕಾಣುತ್ತಿದ್ದರು. ಅಂದರೆ ಪ್ರತಿಯೊಂದು ವಸ್ತುವಿನಲ್ಲೂ ಅಲ್ಲಾಹನ ಸಾಮರ್ಥ್ಯ ಹಜರತ್ ಮಸೀಹ್ ಅಲೈಹಿಸ್ ಸಲಾಂರಿಗೆ ಕಾಣುತ್ತಿತ್ತು. ಎಲ್ಲೆಡೆ ಅದೇ ನೈಜ ಪ್ರೇಮಿಯ ದರ್ಶನವಾಗುತ್ತಿತ್ತು. ಚಂದ್ರನನ್ನು ನೋಡಿ ಅವರು ವಿಚಲಿತರಾದರೆ ಅದರಲ್ಲಿಯೂ ಅವರಿಗೆ ಆ ಪ್ರೇಮಿಯ ಅಲ್ಲಾಹನ ಸೌಂದರ್ಯದ ಛಾಯೆ ಕಾಣುತ್ತಿತ್ತು. ಸೂರ್ಯನ ಕಿರಣಗಳಲ್ಲಿ ಅವನ ಅಲೆಗಳು ಗೋಚರಿಸುತ್ತಿದ್ದವು ಮತ್ತು ಪ್ರತಿಯೊಂದು ನಕ್ಷತ್ರದ ಹೊಳಪಿನಲ್ಲಿ ಅವನ ಲೀಲೆ ಕಾಣುತ್ತಿತ್ತು. ಸುಂದರ ಮುಖಗಳಲ್ಲಿ ಆ ನೈಜ ಸೃಷ್ಟಿಕರ್ತನ ಸೌಂದರ್ಯದ ಸುಳಿವು ದೊರೆಯುತ್ತಿತ್ತು. ಪ್ರತಿಯೊಂದು ಸುಂದರ ಕಣ್ಣು ಅವನನ್ನೇ ತೋರಿಸುತ್ತಿತ್ತು ಮತ್ತು ಪ್ರತಿಯೊಂದು ಸುರುಳಿಯಾದ ಕೂದಲಿನ ಎಳೆ ಆ ಏಕದೇವನ ಕಡೆಗೆ ಬೊಟ್ಟು ಮಾಡುತ್ತಿತ್ತು. ಪ್ರತಿಯೊಂದು ಹೂವು ಮತ್ತು ಉದ್ಯಾನ ಅವನ ಸೌಂದರ್ಯ ಮತ್ತು ಉಪಕಾರದ ಸುವಾಸನೆಯಿಂದ ತುಂಬಿರುತ್ತಿತ್ತು. ಅವರು ಇದನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಅವರು ಹೇಳ್ತಾರೆ, ನಿಜವೇನೆಂದರೆ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ಈ ಮೊಕದ್ದಮೆಗಳಿಗಾಗಿ ಹೋಗುತ್ತಿದ್ದರು. ಆ ಪ್ರಯಾಣದಲ್ಲಿಯೂ ಪರರ ದುಃಖಗಳ ಬಗ್ಗೆ ಅವರು ಚಿಂತಿಸುತ್ತಿದ್ದರು. ಈ ಸ್ಥಿತಿಯನ್ನು ವಿವರಿಸುತ್ತಾ ಅವರು ಬರೆದಿದ್ದಾರೆ, ಇಂದು ನಾನು ಡಲ್ಹೌಸಿ ಪ್ರಯಾಣದ ಘಟನೆಯನ್ನು ವಿವರಿಸಿದಂತೆ ಅಲ್ಲಿಯೂ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ರಸ್ತೆಯ ದೃಶ್ಯಗಳನ್ನು ನೋಡಿ
ಜಲಪಾತಗಳು ಮತ್ತು ಪರ್ವತಗಳ ಹಸಿರು ಎಷ್ಟು ಸುಂದರವಾಗಿದೆ ಎಂದಿದ್ದರು. ಆ ಏಕದೇವನಲ್ಲಿ ಲಯವಾಗುವುದು ಮತ್ತು ಸಂತೃಪ್ತನಾಗುವ ಸ್ಥಿತಿ ಸದಾ ಹಜರತ್ ಮಸೀಹ್ ಇಸ್ಲಾಮರನ್ನು ಆವರಿಸುತ್ತಿತ್ತು. ಹಗಲಿರಲಿ ರಾತ್ರಿ ಇರಲಿ, ಏಕಾಂತವಿರಲಿ ಸಭೆ ಇರಲಿ, ಆ ನೈಜ ಪ್ರೇಮಿಯಾದ ಅಲ್ಲಾಹನ ನೆನಪು ಹೃದಯದಿಂದ ಎಂದಿಗೂ ಮಾಸುತ್ತಿರಲಿಲ್ಲ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲ್ಲಾಹು ಬರೆಯುತ್ತಾರೆ, ನನ್ನ ತಾಯಿ ನನ್ನೊಡನೆ ಹೀಗೆ ವಿವರಿಸಿದ್ದರು. ಒಮ್ಮೆ ಹಜರತ್ ಮಸೀಹ್ ಇಸ್ಲಾಂ ಹೇಳಿದರು, ನಾನು ಸುಬ್ಹಾನಲ್ಲಾಹಿ ವಬಿಹಮ್ದಿಹಿ ಸುಬ್ಹಾನಲ್ಲಾಹಿ ಅಲೀಮ್ ಎಂಬ ಜಿಕ್ರನ್ನು ಹೆಚ್ಚಾಗಿ ಪಠಿಸಬೇಕೆಂದು ಅಲ್ಲಾಹನು ನನಗೆ ತಿಳಿಸಿದ್ದಾನೆ. ಇದೇ ಕಾರಣದಿಂದ ಹಜರತ್ ಮಸೀಹ್ ಇಸ್ಲಾಂ ಅದನ್ನು ಹೇರಳವಾಗಿ ಪಠಿಸುತ್ತಿದ್ದರು. ರಾತ್ರಿ ಹಾಸಿಗೆಯಲ್ಲಿ ಹೊರಳುವಾಗಲೂ ಹಜರತ್ ಮಸೀಹ್ ಇಸ್ಲಾಮರ ನಾಲಿಗೆಯಲ್ಲಿ ಇದೇ ಜಿಕ್ರ್ ಇರುತ್ತಿತ್ತು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲ್ಲಾಹು ಹೇಳುತ್ತಾರೆ, ನಾನು ಮೌಲವಿ ಶೇರ್ ಅಲಿ ಸಾಹೇಬರಿಗೆ ಈ ವರದಿಯನ್ನು ಹೇಳಿದಾಗ ಅವರು ಹೇಳಿದರು, ಹಜರತ್ ಮಸೀಹ್ ಇಸ್ಲಾಂ ಸುಬ್ಹಾನಲ್ಲಾ ಅನ್ನು ಹೆಚ್ಚಾಗಿ ಪಠಿಸುತ್ತಿರುವುದನ್ನು ನಾನು ನೋಡಿದ್ದೇನೆ. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲ್ಲಾಹು ತಮ್ಮ ಸ್ವಂತ ಅನುಭವವನ್ನು ವಿವರಿಸುತ್ತಾ ಹೇಳುತ್ತಾರೆ, ಹಜರತ್ ಮಸೀಹ್ ಇಸ್ಲಾಂ ಯಾವಾಗಲೂ ಸುಬ್ಹಾನಲ್ಲಾ ಪಠಿಸುವುದನ್ನು ನಾನು ಕೇಳಿದ್ದೇನೆ. ಅವರು ಅತ್ಯಂತ ನಿಧಾನವಾಗಿ, ತಾಳ್ಮೆಯಿಂದ ಮತ್ತು ತಗ್ಗುದನಿಯಲ್ಲಿ ಈ ಪದಗಳನ್ನು ಉಚ್ಚರಿಸುತ್ತಿದ್ದರು. ಜೊತೆಗೆ ಅಲ್ಲಾಹನ ಗುಣಗಳ ಬಗ್ಗೆಯೂ ಆಳವಾಗಿ ಚಿಂತಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಹಜರತ್ ಮಿರ್ಜಾ ಬಶೀರ್ ಅಹಮದ್ ಸಾಹಿಬ್ ರಜಲ್ಲಾಹು ಬರೆಯುತ್ತಾರೆ, ಪೀರ್ ಸಿರಾಜುಲ್ ಹಕ್ ನೋಮಾನಿ ಸಾಹಿಬ್ ನನಗೆ ವಿವರಿಸಿದರು, ಹಜರತ್ ಮಸೀಹ್ ಮೌದ್ ಇಸ್ಲಾಮರ ಮಲಗೋ ಸ್ಥಿತಿ ಹೇಗಿತ್ತೆಂದರೆ, ಅವರು ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡು ಮೃದುವಾಗಿ ಸುಬ್ಹಾನಲ್ಲಾ ಸುಬ್ಹಾನಲ್ಲಾ ಎಂದು ಹೇಳಲು ಪ್ರಾರಂಭಿಸುತ್ತಿದ್ದರು. ಅನಂತರ ಮತ್ತೆ ಮಲಗುತ್ತಿದ್ದರು, ನಂತರ ಪುನಃ ಮಲಗುತ್ತಿದ್ದರು. ಹಜರತ್ ಶೇಖ್ ಯಾಕೂಬ್ ಅಲಿ ರಿಫಾನಿ ಸಾಹಿಬ್ ರಜಲ್ಲಾಹು ಬರೆಯುತ್ತಾರೆ, ಹಜರತ್ ಮಸೀಹ್ ಮೌದ್ ಇಸ್ಲಾಮರಿಗೆ ತಮ್ಮ ಯಜಮಾನರಾದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಜ್ಜೆಗುರುತುಗಳನ್ನು ಅನುಸರಿಸಿ ಏಕಾಂತವಾಸ ಅತ್ಯಂತ ಪ್ರಿಯವಾಗಿತ್ತು. ಹಜರತ್ ಮಸೀಹ್ ಮೌದ್ ಇಸ್ಲಾಂ ಈ ಮಾತನ್ನು ಅನೇಕ ಬಾರಿ ತಮ್ಮ ಭಾಷಣಗಳಲ್ಲಿ ಮತ್ತು ಬರಹಗಳಲ್ಲಿ ವ್ಯಕ್ತಪಡಿಸಿದ್ದರು. ಸಂಕ್ಷಿಪ್ತವಾಗಿ, ಅವರ ಏಕಾಂತವಾಸ ಸೂಕ್ಷ್ಮ ಸ್ವಭಾವ ಮತ್ತು ಏಕಾಂತ ಪ್ರಿಯ ಪ್ರಕೃತಿಯ ಮೇಲೆ ದೈವಿಕ ಸೆಳೆತದ ಬಲವಾದ ಪ್ರಭಾವ ಉಂಟಾದಾಗ ಮತ್ತು ಅವರು ಸಂಪೂರ್ಣವಾಗಿ ಅಲ್ಲಾಹನ ಕಡೆಗೆ ಆಕರ್ಷಿತರಾದಾಗ ಅವರು ತಮ್ಮ ತಂದೆಗೆ ಒಂದು ಪತ್ರವನ್ನು ಬರೆದರು. ಆ ಪತ್ರವನ್ನು ಓದಿದಾಗ ಹಜರತ್ ಮಸೀಹ್ ಮೌದ್ ಇಸ್ಲಾಂ ಚಿಕ್ಕ ವಯಸ್ಸಿನಿಂದಲೇ ಈ ಲೌಕಿಕತೆಯಿಂದ ಹೇಗೆ ವಿಮುಖರಾಗಿದ್ದರು ಮತ್ತು ಅಲ್ಲಾಹನೊಂದಿಗಿನ ತಮ್ಮ ಸಂಬಂಧವನ್ನು ಬಲಪಡಿಸುವ ಬಗ್ಗೆ ಚಿಂತಿಸುತ್ತಿದ್ದರು ಎಂಬುದು ತಿಳಿಯುತ್ತದೆ. ಯೌವನದಲ್ಲಿ ಬರೆಯಲಾದ ಈ ಪತ್ರವು ಅವರ ಶುದ್ಧ ಸ್ವಭಾವ ಮತ್ತು ಪವಿತ್ರ ನಡತೆಯ ಒಂದು ಭಾಗವಾಗಿದೆ. ಈ ಪತ್ರವು ಪರ್ಷಿಯನ್ ಭಾಷೆಯಲ್ಲಿದೆ. ಅದರ ಸ್ವಲ್ಪ ಭಾಗವನ್ನು ನಾನು ವಿವರಿಸುತ್ತೇನೆ. ತಂದೆಯನ್ನು ಉದ್ದೇಶಿಸಿ ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹೀಗೆ ಬರೆಯುತ್ತಾರೆ, ಈ ದಿನಗಳಲ್ಲಿ ನಾನು ನನ್ನ ಕಣ್ಣಾರೆ ನೋಡುತ್ತಿದ್ದೇನೆ ಮತ್ತು ಬಹಳ ಆಳವಾಗಿ ಚಿಂತಿಸುತ್ತಿದ್ದೇನೆ. ಪ್ರತಿಯೊಂದು ದೇಶ ಮತ್ತು ಪಟ್ಟಣದಲ್ಲಿ ಪ್ರತಿ ವರ್ಷ ಯಾವುದಾದರೂ ಸಾಂಕ್ರಾಮಿಕ ರೋಗ ಬರುತ್ತದೆ. ಅದು ಸ್ನೇಹಿತರನ್ನು ಸ್ನೇಹಿತರಿಂದ ಮತ್ತು ಬಂಧುಗಳನ್ನು ಬಂಧುಗಳಿಂದ ಬೇರ್ಪಡಿಸುತ್ತಿದೆ ಮತ್ತು ಉರಿಯುತ್ತಿರುವ ಬೆಂಕಿ ಮತ್ತು ಈ ನೋವಿನ ಘಟನೆಗಳು ಪ್ರಳಯದ ಗದ್ದಲವನ್ನು ಎಬ್ಬಿಸದ ಯಾವ ವರ್ಷವನ್ನು ನಾನು ಕಾಣುತ್ತಿಲ್ಲ. ಈ ಪರಿಸ್ಥಿತಿಗಳನ್ನು ನೋಡಿ ಹೃದಯವು ಲೌಕಿಕತೆಯಿಂದ ದೂರವಾಗಿದೆ ಮತ್ತು ಭಯದಿಂದ ಮುಖ ಮಿಳಿಚಿಕೊಂಡಿದೆ. ಇಂದಿನ ಲೋಕದ ಪರಿಸ್ಥಿತಿಯು ನಮಗೆ ಎಲ್ಲೆಡೆ ಬೆಂಕಿ ಹೇಗೆ ಉರಿಯುತ್ತಿದೆ ಎಂಬುದನ್ನು ನೆನಪಿಸುತ್ತದೆ. ಆದ್ದರಿಂದ ನಾವು ಅಲ್ಲಾಹನೊಂದಿಗೆ ಹೆಚ್ಚು ಹೆಚ್ಚು ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. ಆ ಪತ್ರದಲ್ಲಿ ಹಜರತ್ ಮಸೀಹ್ ಮೌದ್ ಇಸ್ಲಾಂ ಬರೆಯುತ್ತಾರೆ, ಶೇಖ್ ಮುಸ್ಲಿಹುದ್ದೀನ್ ಸಾದಿ ಸಿರಾಜಿಯರ ಈ 2 ಸಾಲುಗಳು ನನಗೆ ಪದೇ ಪದೇ ನೆನಪಾಗುತ್ತದೆ ಮತ್ತು ವಿಷಾದದ ಕಣ್ಣೀರು ಹರಿಯುತ್ತದೆ. ಮಕುನ್ ತಕ್ಯ ಬರ್ ಉಮ್ರೆ ನಾ ಪಾಯ್ದಾರ್ ಮಬಾಷ್ ಐಮನ್ ಅಜ್ ಬಾರಿಯೇ ರೋಜ್ಗಾರ್. ಅಂದರೆ ಅಸ್ಥಿರವಾದ ಜೀವಿತಾವಧಿಯನ್ನು ಅವಲಂಬಿಸಬೇಡ ಮತ್ತು ಕಾಲದ ಆಟದಿಂದ ಎಂದಿಗೂ ನಿಶ್ಚಿಂತನಾಗಿರಬೇಡ. ನಾವು ಲೋಕದಲ್ಲಿ ಮುಳುಗಿದ್ದೇವೆ, ಹಾಗಾಗಿ ನಾವು ಸುರಕ್ಷಿತರಾಗಿದ್ದೇವೆ ಎಂದು ಭಾವಿಸಬೇಡಿ. ಹಾಗೆಯೇ ಫರ್ರೂಕ್ ಕಾದ್ಯಾನಿಯ ಈ 2 ಸಾಲುಗಳು ಆ ದಿನಗಳಲ್ಲಿ ಹಜರತ್ ಮಸೀಹ್ ಇಸ್ಲಾಂ ತಮ್ಮ ಕಾವ್ಯನಾಮವನ್ನು ಫರ್ರೂಕ್ ಎಂದು ಬಳಸುತ್ತಿದ್ದರು. ಹೃದಯದ ಗಾಯಗಳ ಮೇಲೆ ಉಪ್ಪು ಸವರುವಂತಿದೆ. ದುನಿಯಾಯೇ ದೂನ್ ದಿಲ್ ಮವಂದ್ ಏ ನೌಜವಾನ್ ಕಿ ವಕ್ತೆ ಅಜಲ್ ಮೀ ರಸದ್ ನಾಗಹಾನ್. ಅಂದರೆ, ಎಲೆ ಯುವಕನೇ, ಈ ಅಲ್ಪ ಪ್ರಪಂಚಕ್ಕೆ ಮನಸೋಲಬೇಡ. ಸಾವು ಇದ್ದಕ್ಕಿದ್ದಂತೆ ಬರುತ್ತದೆ. ನನ್ನ ಉಳಿದ ಜೀವನವನ್ನು ಏಕಾಂತದಲ್ಲಿ ಕಳೆಯಬೇಕೆಂದು ನಾನು ಬಯಸುತ್ತೇನೆ. ಜನರ ಸಹವಾಸದಿಂದ ದೂರವಿದ್ದು ಅಲ್ಲಾಹನ ಸ್ಮರಣೆಯಲ್ಲಿ ತೊಡಗಿಸಿಕೊಳ್ಳಲು ಬಯಸುತ್ತೇನೆ. ಆ ಮೂಲಕ ಕಳೆದ ದಿನಗಳ ಬಗ್ಗೆ ಕ್ಷಮೆಯಾಚಿಸಲು ಮತ್ತು ಕಳೆದುಕೊಂಡದ್ದನ್ನು ಸರಿದೂಗಿಸಲು ಸಾಧ್ಯವಾಗಲಿ. ಈ ಪತ್ರದಿಂದ, ಇದು ಬಹಳ ದೀರ್ಘವಾದ ಪತ್ರವಾಗಿದೆ, ಹಜರತ್ ಮಸೀಹ್ ಇಸ್ಲಾಂ ಯಾವುದೇ ಖ್ಯಾತಿ ಅಥವಾ ಹಿರಿಮೆಯನ್ನು ಬಯಸುತ್ತಿರಲಿಲ್ಲ ಮತ್ತು ಅಲ್ಲಾಹನೊಂದಿಗೆ ಶುದ್ಧ ಸಂಬಂಧವನ್ನು ಹೊಂದಿದ್ದರು ಎಂಬುದು ತಿಳಿಯುತ್ತದೆ. ಅಲ್ಲಾಹನ ಆಜ್ಞೆಯನ್ನು ಪಾಲಿಸುವುದು ಉದ್ದೇಶವಾಗಿರದಿದ್ದರೆ ಅವರಿಗೆ ಏಕಾಂತವಾಸದ ಬಗ್ಗೆ ಎಷ್ಟೊಂದು ಒಲಿವಿತ್ತೆಂದರೆ ಅವರೆಂದಿಗೂ ಸಭೆಗಳಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ಎಂಬುದು ಸತ್ಯ.
ಅವರು ಹೇಳುತ್ತಿದ್ದರು, ಅಲ್ಲಾಹನು ನನಗೆ ಏಕಾಂತ ಮತ್ತು ಸಭೆಯ ನಡುವೆ ಆಯ್ಕೆ ಮಾಡಲು ಅವಕಾಶ ನೀಡಿದರೆ ಆ ಪವಿತ್ರ ಅಸ್ತಿತ್ವದ ಮೇಲೆ ಆಣೆ ಹಾಕಿ ನಾನು ಹೇಳುತ್ತೇನೆ, ನಾನು ಏಕಾಂತವನ್ನೇ ಆರಿಸಿಕೊಳ್ಳುವೆ. ಅಲ್ಲಾಹನು ನನ್ನನ್ನು ಬಲವಂತವಾಗಿ ಕಾರ್ಯರಂಗಕ್ಕೆ ಎಳೆದು ತಂದಿದ್ದಾನೆ. ಏಕಾಂತದಲ್ಲಿ ನನಗೆ ಸಿಗುವ ಆನಂದವು ದೇವನನ್ನು ಹೊರತುಪಡಿಸಿ ಬೇರ್ಯಾರಿಗೆ ತಿಳಿಯಲು ಸಾಧ್ಯ? ನಾನು ಸುಮಾರು 25 ವರ್ಷಗಳ ಕಾಲ ಏಕಾಂತದಲ್ಲಿ ಕುಳಿತಿದ್ದೆ. ಪ್ರಸಿದ್ಧಿಯ ಪೀಠದ ಮೇಲೆ ಕುಳಿತುಕೊಳ್ಳಬೇಕೆಂದು ನಾನು ಒಂದು ಕ್ಷಣವೂ ಬಯಸಲಿಲ್ಲ. ಜನರೊಂದಿಗೆ ಬರೆಯುವುದು ನನಗೆ ಸಹಜವಾಗಿಯೇ ಇಷ್ಟವಿಲ್ಲ. ಆದರೆ ಆಜ್ಞಾಪಿಸುವವನಾದ ಅಲ್ಲಾಹನ ಆದೇಶಕ್ಕೆ ನಾನು ಬದ್ಧನಾಗಿದ್ದೇನೆ. ಹೀಗೆ ತಮ್ಮ ತಂದೆಗೆ ಪತ್ರ ಬರೆದು ಎಲ್ಲವನ್ನು ತ್ಯಜಿಸಿದರು. ಅದೊಂದು ರೀತಿಯ ರಾಜಭೋಗವಾಗಿತ್ತು. ಅದನ್ನು ಅವರು ತ್ಯಜಿಸಿದರು. ಹಜರತ್ ಮಸೀಹ್ ಇಸ್ಲಾಮರ ತಂದೆಯ ಒಡೆತನದಲ್ಲಿ 7 ಹಳ್ಳಿಗಳಿದ್ದವು ಮತ್ತು ಅಲ್ಲಾಹನ ಮೇಲಿನ ಪ್ರೀತಿಗಾಗಿ ಹಜರತ್ ಮಸೀಹ್ ಇಸ್ಲಾಂ ಎಲ್ಲವನ್ನೂ ತ್ಯಜಿಸಿದರು. ಕೆಲವೊಮ್ಮೆ ಹಜರತ್ ಮಸೀಹ್ ಇಸ್ಲಾಮರ ಅನುಯಾಯಿಗಳಿಗೂ ಈ ಬಗ್ಗೆ ಉಪದೇಶ ನೀಡುತ್ತಿದ್ದರು. ಒಂದು ಘಟನೆಯನ್ನು ಮಿಯಾ ಮೊಹಮ್ಮದ್ ಮೂಸಾ ಸಾಹಿಬ್ ವಿವರಿಸುತ್ತಾರೆ. ನಾನು ಒಮ್ಮೆ ಕಾದ್ಯಾನಿಗೆ ಹೋದಾಗ ಅಲ್ಲಿ ಒಬ್ಬ ಹೊಸ ಮುಸ್ಲಿಮನಿದ್ದನು. ಅವನು ಹಜರತ್ ಮಸೀಹ್ ಇಸ್ಲಾಮರ ಬಳಿ ವಿನಂತಿಸಿದನು, ಹುಜೂರ್, ನನಗೆ ಬಿಡುವು ಕೊಡಿ, ಬೆಳೆ ಸಿದ್ಧವಾಗಿದೆ. ಅವನು ದೊಡ್ಡ ಜಾಮೀನ್ದಾರನಾಗಿದ್ದನು. ನಾನು ಹಿಡುವಳಿದಾರರಿಂದ ಪಾಲನ್ನು ವಿಂಗಡಿಸಬೇಕಾಗಿದೆ, ಬೆಳೆಗಾರರಿಂದ ವಿಂಗಡಣೆ ಮಾಡಬೇಕಾಗುತ್ತದೆ. ಹಜರತ್ ಮಸೀಹ್ ಇಸ್ಲಾಂ ಕೇಳಿದರು, ಬೆಳೆ ಎಷ್ಟಿದೆ? ಅವನು ಉತ್ತರಿಸಿದನು, ಹುಜೂರ್, ಬಹಳಷ್ಟಿದೆ. ಆಗ ಹಜರತ್ ಮಸೀಹ್ ಇಸ್ಲಾಂ ಹೇಳಿದರು, ನಾನು ಅನೇಕ ಹಳ್ಳಿಗಳನ್ನು ಬಿಟ್ಟು ಅಲ್ಲಾಹನ ಬಾಗಿಲನ್ನು ಆರಿಸಿಕೊಂಡಿದ್ದೇನೆ. ನೀವು ಇನ್ನೂ ಕೆಲವು ದಿನ ತಂಗಿ ನಿಮ್ಮ ಧಾರ್ಮಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಿ ಮತ್ತು ಲೌಕಿಕ ವ್ಯವಹಾರಗಳನ್ನು ಅಲ್ಲಾಹನಿಗೆ ಬಿಡಿ. ಅಲ್ಲಾಹನು ಕರುಣಿಸುವನು. ಆ ಸಮಯದಲ್ಲಿ ಹಜರತ್ ಮಸೀಹ್ ಇಸ್ಲಾಂ ಅವರ ಪರಿಸ್ಥಿತಿಯನ್ನು ಅರಿತಿರಬಹುದು. ಆದ್ದರಿಂದ ಹೀಗೆ ಹೇಳಿದರು. ಅದೇ ರೀತಿ ಮತ್ತೊಂದೆಡೆ ಅವರು ಹೀಗೂ ಹೇಳಿದ್ದಾರೆ, ಲೌಕಿಕ ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಬಾರದು. ಅಲ್ಲಾಹನು ನೀಡಿರುವ ಅನುಗ್ರಹಗಳನ್ನು ಗೌರವಿಸಬೇಕು. ಅಂತೂ ಆ ಹೊಸ ಮುಸ್ಲಿಮನ ತರಬೇತಿಗಾಗಿ ಹಜರತ್ ಮಸೀಹ್ ಇಸ್ಲಾಂ ಈ ಸಲಹೆ ನೀಡಿದ್ದರು. ಇದು ಪರಿಸ್ಥಿತಿಗಳಿಗೆ ಅನುಗುಣವಾಗಿರುತ್ತದೆ. ಪ್ರತಿಯೊಬ್ಬರೂ ತಮ್ಮ ಪರಿಸ್ಥಿತಿಯನ್ನು ನೋಡಿಕೊಳ್ಳಬೇಕು. ಲೌಕಿಕತೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಬಾರದು. ಹಾಗೆಯೇ ಲೋಕದ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಡೆಗಣಿಸುವಷ್ಟರ ಮಟ್ಟಿಗೆ ಸನ್ಯಾಸಿಯೂ ಆಗಬಾರದು. ಇಸ್ಲಾಮಿನ ಬೋಧನೆಯು ಸಮತೋಲಿತವಾಗಿದೆ. ಅದನ್ನು ಅಳವಡಿಸಿಕೊಳ್ಳಬೇಕು. ಆದರೆ ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಡಬೇಕು, ಅಲ್ಲಾಹನನ್ನು ಎಂದಿಗೂ ಮರೆಯಬಾರದು. ಈ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆ ಅಗತ್ಯವಿದೆ. ಇವು ಇಂದು ನಾನು ವಿವರಿಸಿದ ಹಜರತ್ ಮಸೀಹ್ ಇಸ್ಲಾಮರ ದೈವಿಕ ಪ್ರೇಮ ಮತ್ತು ಆರಾಧನೆಗಳ ಕೆಲವು ಅಂಶಗಳಾಗಿದ್ದವು. ಈ ರಂಜಾನ್ನಲ್ಲಿ ಅಲ್ಲಾಹನು ನಮಗೆ ನೈಜ ಆರಾಧನೆಯ ಹಕ್ಕನ್ನು ಪೂರೈಸುವ ಸೌಭಾಗ್ಯ ನೀಡಲಿ. ಅಲ್ಲಾಹನ ಪ್ರೀತಿಯಲ್ಲಿ ಬೆಳೆಯುವ ತೌಫೀಕನ್ನು ಅಲ್ಲಾಹನು ನಮಗೆ ನೀಡಲಿ. ಆ ಮೂಲಕ ನಾವು ಈ ರಂಜಾನ್ನಿಂದ ಗರಿಷ್ಠ ಲಾಭವನ್ನು ಪಡೆಯುತ್ತಿರೋಣ ಮತ್ತು ನಂತರವೂ ಆ ಲಾಭದ ಪರಿಣಾಮಗಳು ನಮ್ಮ ಮೇಲೆ ಉಳಿಯುವಂತಾಗಲಿ. ನೈಜ ಸತ್ಯವಿಶ್ವಾಸಿ ಮತ್ತು ಮುಸಲ್ಮಾನನ ಕುರುಹಾಗಿರುವಂತಹವರನ್ನಾಗಿ ಅಲ್ಲಾಹನು ನಮ್ಮನ್ನು ಮಾಡಲಿ. ಈ ದಿನಗಳಲ್ಲಿ ಕಷ್ಟಗಳಲ್ಲಿ ಮತ್ತು ಸುಳ್ಳು ಮೊಕದ್ದಮೆಗಳಲ್ಲಿ ಸಿಲುಕಿರುವ ಅಹ್ಮದಿಯರಿಗಾಗಿ ವಿಶೇಷವಾಗಿ ಬಹಳಷ್ಟು ದುಆ ಮಾಡಿರಿ. ಅಹ್ಮದಿ ಸಹೋದರರ ಕಷ್ಟಗಳನ್ನು ಅಲ್ಲಾಹನು ನೀಗಿಸಲಿ. ಮುಸ್ಲಿಂ ಸಮುದಾಯವನ್ನು ಪ್ರಾರ್ಥನೆಗಳಲ್ಲಿ ನೆನಪಿಟ್ಟುಕೊಳ್ಳಿರಿ. ಲೋಕವು ವಿನಾಶದಿಂದ ಪಾರಾಗಲೆಂದು ಪ್ರಾರ್ಥಿಸಿರಿ. ಅಲ್ಲಾಹನು ಮುಗ್ಧರನ್ನು ದುಷ್ಟರ ಕೆಡುಕುಗಳಿಂದ ರಕ್ಷಿಸಲಿ ಮತ್ತು ಯುದ್ಧ ಹಾಗೂ ವಿನಾಶವು ಅನಿವಾರ್ಯವಾಗಿದ್ದರೆ ಅಲ್ಲಾಹನು ಅಮಾಯಕರನ್ನು ಅದರಿಂದ ಕಾಪಾಡಲಿ. ದಬ್ಬಾಳಿಕೆ ಮಾಡುವ ದೌರ್ಜನ್ಯಗಾರರನ್ನು ಶಿಕ್ಷಿಸಲಿ. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನುಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ. ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم
وادعوه يستجب لكم ولذكر الله أكبر.